ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಫಿಸಿಕ್ಸ್ ವೆಲ್ಲ ಕನ್ನಡ. ನಾನು ನಿಮ್ಮ ಫಿಸಿಕ್ಸ್ ಫ್ಯಾಕಲ್ಟಿ ಮಲ್ಲಿಕಾರ್ಜುನ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಥರ್ಮೋಡೈನಮಿಕ್ಸ್ ಲೆಕ್ಚರ್ 2. ಸೊ ಲಾಸ್ಟ್ ಕ್ಲಾಸಲ್ಲಿ ಇಂಟ್ರಡಕ್ಷನ್ ಟು ಥರ್ಮೋಡೈನಮಿಕ್ಸ್, 0th ಲಾ ಥರ್ಮಲ್ ಈಕ್ವಿಲಿಬ್ರಿಯಮ್ ಅಂದ್ರೇನು, ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್, ಇದಷ್ಟನ್ನು ಕೂಡ ಫೋಕಸ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ದೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ಕಂಟಿನ್ಯೂ ಡಿಸ್ಕಷನ್. ಸೊ ಏನೇನಿದೆ ಈ ಕ್ಲಾಸಲ್ಲಿ ಏನದಾದರೆ, ಫಸ್ಟ್ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಬಗ್ಗೆ ಟಚ್ ಮಾಡೋಣ. ಅದಕ್ಕಿಂತ ಮುಂಚೆ ರೀಕಾಲ್ ಮಾಡೋಣ ಏನೇನು ಕಲ್ತಿದ್ದೀವಿ ಲಾಸ್ಟ್ ಕ್ಲಾಸಲ್ಲಿ, ಓಕೆನಾ. ಸೊ ಅದಾದಮೇಲೆ ರಿವರ್ಸಿಬಲ್ ಆ್ಯಂಡ್ ಇರಿವರ್ಸಿಬಲ್ ಪ್ರೊಸೆಸಸ್ ಅಂದ್ರೇನು, ಏನೇನು ಎಕ್ಸಾಂಪಲ್ಸ್ ಕೊಡ್ಬೋದು, ಈಟ್ ಇಂಜಿನ್ ಅಂದ್ರೇನು, ರೆಫ್ರಿಜರೇಟರ್ ಅಂದ್ರೇನು, ಮ್ಯಾಥಮ್ಯಾಟಿಕಲ್ ಫಾರ್ಮ್ಸ್, ಕಾರ್ನಾಟ್ ಇಂಜಿನ್. ಸೊ ಇದಷ್ಟನ್ನು ಇವತ್ತು ಫೋಕಸ್ ಮಾಡೋಣ. ಅದಲ್ಲದೆ ಆಲ್ ದ ಟಾಪಿಕ್ಸ್ ರಿಲೆವೆಂಟ್ ಪ್ರಾಬ್ಲಮ್ಸ್ ಕೂಡ ಇದೆ ಆ ಕ್ಲಾಸಲ್ಲಿ, ಓಕೆ. ಸೊ ಐ ಹೋಪ್ ಯು ಆರ್ ಆಲ್ ಡೂಯಿಂಗ್ ಗುಡ್. ಸೊ ಇನ್ಯಾಕೆ ತಡ, ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವಿ, ಐಡಿಯಲ್ ಗ್ಯಾಸ್ ಈಕ್ವೇಷನ್ ತನಕ ಬಂದ್ವಿ, ರೈಟ್. ಸೊ ಐಡಿಯಲ್ ಗ್ಯಾಸ್ ಫಾರ್ ಐಸೋಥರ್ಮಲ್, ಬೇಸಿಕಲಿ ಐಡಿಯಲ್ ಗ್ಯಾಸ್ ಈಕ್ವೇಷನ್ ಏನಪ್ಪ, ಪಿ ವಿ ಇಸ್ ಈಕ್ವಲ್ ಟು ಎನ್ ಆರ್ ಟಿ, ರೈಟ್. ಪಿ ವಿ ಇಸ್ ಈಕ್ವಲ್ ಟು ಎನ್ ಆರ್ ಟಿ. ಐಸೋಥರ್ಮಲ್ ಕಂಡೀಷನ್ ಆದರೆ, ಅಂದರೆ ಟೆಂಪರೇಚರ್ ಕೂಡ ಕಾನ್ಸ್ಟೆಂಟ್ ಇದ್ದರೆ, ದಟ್ ಈಕ್ವೇಷನ್ ಬಿಕಮ್ಸ್ ಪಿ ವಿ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್, ಓಕೆ. ಅಥವಾ ನಾವು P1 V1 ಈಕ್ವಲ್ ಟು P2 V2 ಈಕ್ವಲ್ ಟು P3 V3 ಸೊ ಆನ್, ಈ ಥರ ನಾವು ಮಾಡ್ಬೋದು ಪ್ರಾಬ್ಲಮ್ಸಲ್ಲಿ. ಅದೇ ಅಡಿಯಾಬ್ಯಾಟಿಕ್ ಅಂದರೆ ಏನು ಹೇಳು, ನೋ ಹೀಟ್ ಕ್ಯಾನ್ ಎಂಟರ್ ಆರ್ ಎಕ್ಸಿಟ್ ದ ಸಿಸ್ಟಮ್, ವಿಚ್ ಮೀನ್ಸ್ Q ಇಸ್ ಈಕ್ವಲ್ ಟು 0. ಅಡಿಯಾಬ್ಯಾಟಿಕ್ ಅಂದರೆ Q ಇಸ್ ಈಕ್ವಲ್ ಟು 0. ಐಸೋಥರ್ಮಲ್ ಅಂದರೆ ಡೆಲ್ಟಾ ಟಿ ಇಸ್ ಈಕ್ವಲ್ ಟು 0, ಕರೆಕ್ಟ್, ರೈಟ್. ಸೊ ಈ ಕೇಸಲ್ಲಿ, ರೈಟ್, adiabatic form takes these things. ನಾವೇನು ಐಡಿಯಲ್ ಗ್ಯಾಸ್ ಈಕ್ವೇಷನ್ ಬರೆದಿದ್ದೀವಿ, ದಿಸ್ ಟೇಕ್ಸ್ ದಿಸ್ ಫಾರ್ಮ್. 3 ಫಾರ್ಮ್ಸ್ ಇದೆ. ಸಿ, ಒಂದು ಪಿ ವಿ ಟು ದ ಪವರ್ ಗಾಮಾ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಗಾಮಾ ಇಸ್ ದ ರೇಷಿಯೋ ಆಫ್ ಸಿ ಪಿ ಬೈ ಸಿ ವಿ, ಓಕೆ. ಅದೇ ಥರ ಟಿ ವಿ ಗಾಮಾ -1 ಕಾನ್ಸ್ಟೆಂಟ್, ಟಿ ಟು ದ ಪವರ್ ಗಾಮಾ P1 minus gamma constant. 3 forms ಇದೆ, right? 3 forms. All are same. All are saying this is adiabatic ideal gas equation. But majorly, ನೆನ್ಪಿಟ್ಕೊಳ್ಳುವಾಗ I majorly focus on this. ಯಾಕಂದರೆ ಎರಡು ಸ್ವಲ್ಪ ಟಫ್ ಇದೆ, ಬಟ್ ಕ್ಯಾನ್ ಬಿ ಡಿರೈವ್ಡ್, ಓಕೆನಾ. ಕ್ಲಿಯರ್ ಗೈಸ್, ರೈಟ್. ಸೊ ಇದಾದಮೇಲೆ ವಿ ಆಲ್ಸೋ ಡಿರೈವ್ಡ್ ಎಕ್ಸ್ಪ್ರೆಷನ್ ಫಾರ್ ವರ್ಕ್ ಡನ್. ಐಸೋಥರ್ಮಲಲ್ಲಿ ಏನು ವರ್ಕ್ ಡನ್ ಇರುತ್ತೆ, ಅಡಿಯಾಬ್ಯಾಟಿಕಲ್ಲಿ ಏನು ವರ್ಕ್ ಡನ್ ಇರುತ್ತೆ, ಡಿರೈವ್ ಮಾಡಿದ್ವಿ. ಸೊ ವರ್ಕ್ ಡನ್ ಎನ್ ಆರ್ ಟಿ ಲ್ಯಾನ್ V2 ಬೈ V1 ಐಸೋಥರ್ಮಲಲ್ಲಿ. ಅಡಿಯಾಬ್ಯಾಟಿಕಲ್ಲಿ ದಿಸ್ ಇಸ್ ದ ಫಾರ್ಮ್. ಬಟ್ ಇಲ್ಲಿ ಐಸೋಥರ್ಮಲ್ ಅಂದರೆ ಬೇಸಿಕಲಿ ಏನು, P1 V1 ಈಕ್ವಲ್ ಟು P2 V2. ಹಾಗಾದರೆ V2 ಬೈ V1 ಏನು, P1 ಬೈ P2 ಅಷ್ಟೇ ಸಬ್ಸ್ಟಿಟ್ಯೂಟ್ ಮಾಡಿರೋದಲ್ಲಿ. ಸೊ ಬೋತ್ ಆರ್ ಎಸೆನ್ಷಿಯಲಿ ಸೇಮ್. ದೀಸ್ ಟು ಆರ್ ಸೇಮ್. ಒಂದು ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್, ಇನ್ನೊಂದು ಇನ್ ಟರ್ಮ್ಸ್ ಆಫ್ ಪ್ರೆಷರ್, ಓಕೆನಾ. ಅದೇ ತರಹ ಅಡಿಯಾಬ್ಯಾಟಿಕ್ಕಿಗೆ ನಾವು ವರ್ಕ್ ಡನ್ನನ್ನು ಚೆಕ್ ಮಾಡಿದ್ವಿ. ಅಡಿಯಾಬ್ಯಾಟಿಕ್ ವರ್ಕ್ ಡನ್ 1 ಬೈ ಗಾಮಾ -1. ಯಾವ ಥರ ನೆನ್ಪಿಟ್ಕೋಬೇಕು ಅಂತ ಕೂಡ ಹೇಳಿದೆ. ಫಸ್ಟ್ ಇಲ್ಲಿ ಗಾಮಾ ಬಂತು ಅಂದರೆ ಗಾಮಾ -1 ಸೆಕೆಂಡ್ ಬರ್ತಾ ಇದೆ, ರೈಟ್. ಸೊ 1 ಇಲ್ಲಿ ಫಸ್ಟ್ ಬರುತ್ತೆ, P1 V1 minus P2 V2. ದಿಸ್ ಇಸ್ ನಥಿಂಗ್ ಬಟ್ ಐಡಿಯಲ್ ಗ್ಯಾಸ್ ಅಲ್ವಾ. P1 V1 ಜಾಗದಲ್ಲಿ ನಾವು ಆರ್ T1 ಹಾಕ್ಬೋದು. ಸೊ ಆರ್ ಕಾನ್ಸ್ಟೆಂಟ್, T1 minus T2 ಸೇಮ್ ಫಾರ್ಮ್. ಇದೆರಡೂ ಕೂಡ ಸೇಮ್ ಫಾರ್ಮ್. ಅಡಿಯಾಬ್ಯಾಟಿಕ್ಕಿಗೆ ವರ್ಕ್ ಡನ್ ಕೇಳಿದರೆ ನಾವು ಈ ಫಾರ್ಮ್ನ ಯೂಸ್ ಮಾಡ್ಬೋದು, ಓಕೆ. ನೆನ್ಪಿಟ್ಕೊಳ್ಳೋದಕ್ಕೆ ತುಂಬ ಸಿಂಪ್ಲಿಫೈಡ್ ವರ್ಷನ್ ಆಗಿದೆ. ಕಾಂಪ್ಲೆಕ್ಸ್ ಕಾಣುತ್ತೆ, ಬಟ್ ಯು ಕ್ಯಾನ್ ರಿಮೆಂಬರ್. ಡೈರೆಕ್ಟ್ ಫಾರ್ಮುಲಾ ಬೇಸ್ಡ್ ಇರುತ್ತೆ ಕ್ವಶನ್ ಸಮ್ಟೈಮ್ಸ್, ಅದಕ್ಕೆ ದೀಸ್ ಫಾರ್ಮುಲಾಸ್ ಆರ್ ಇಂಪಾರ್ಟೆಂಟ್, ಓಕೆನಾ. ನೆಕ್ಸ್ಟ್ ಇಸ್, ಸೊ ನಾವು ವರ್ಕ್ ಡನ್ ಇನ್ ಐಸೋಬ್ಯಾರಿಕ್ ಮತ್ತು ಐಸೋಕೋರಿಕ್ ಪ್ರೊಸೆಸ್ಸಲ್ಲಿ ಏನಾಗುತ್ತೆ ಅಂತ ನೋಡೋಣ. ಬೇಸಿಕಲಿ ವರ್ಕ್ ಡನ್ನನ್ನು ಪಿ ಡಿ ವಿ ಅಂತೇಳಿ ಡಿಫೈನ್ ಮಾಡ್ತೀವಿ. ಐಸೋಬ್ಯಾರಿಕ್ ಅಂದರೆ ಏನಪ್ಪ, ಡೆಲ್ಟಾ ಪಿ ಚೇಂಜ್ ಇನ್ ಪ್ರೆಷರ್ ಇಸ್ ಈಕ್ವಲ್ ಟು 0. ಸೊ ಹಾಗಾದರೆ ವರ್ಕ್ ಡನ್ is integration of P D V, right. So isobaric alli
ನಾವು ವರ್ಕ್ ಡನ್ ಅನ್ನು ಸಿಂಪಲ್ ಆಗಿ ಈ ಥರ ಬರಿಬೋದು, ಇಂಟಿಗ್ರೇಷನ್ ಆಫ್ ಪಿ ಡಿ ವಿ. ಓಕೆ, ಇಂಟಿಗ್ರೇಷನ್ ಆಫ್ ಪಿ ಡಿ ವಿ ಅಂಡ್ ವಾಲ್ಯೂಮ್ ಚೇಂಜಿಂಗ್ ಫ್ರಮ್ ಇನಿಷಿಯಲ್ ವಾಲ್ಯೂಮ್ ಟು ಫೈನಲ್ ವಾಲ್ಯೂಮ್. ಓಕೆನಾ? ಸೊ ಹಾಗಾದರೆ ಪಿ ಇಂಟು ಫೈನಲ್ ವಾಲ್ಯೂಮ್ ಮೈನಸ್ ಇನಿಷಿಯಲ್ ವಾಲ್ಯೂಮ್ ವರ್ಕ್ ಡನ್ ಈ ಥರ ಬರೀಬಹುದು. ಸರ್ ವಿ ಎಫ್ ಈಸ್ ಗ್ರೇಟರ್ ದ್ಯಾನ್ ವಿ ಐ ಅಂದರೆ, ಸರ್ ಫೈನಲ್ ವಾಲ್ಯೂಮ್ ಗ್ರೇಟರ್ ದ್ಯಾನ್ ಇನಿಷಿಯಲ್ ವಾಲ್ಯೂಮ್ ಅಂದರೆ, ಸಿ ಗೈಸ್, ಇಫ್ ವಿ ಎಫ್ ಗ್ರೇಟರ್ ದ್ಯಾನ್ ವಿ ಐ ಅಂದರೆ ವರ್ಕ್ ಡನ್ ಇಸ್ ಪಾಸಿಟಿವ್ ಅಲ್ವಾ? ವಾಲ್ಯೂಮ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಅಂದರೆ ಏನಾಗುತ್ತೆ? ವರ್ಕ್ ಡನ್ ಇಸ್ ಪಾಸಿಟಿವ್. ವಾಲ್ಯೂಮ್ ರೆಡ್ಯೂಸ್ ಆಗ್ತಾ ಇದೆ ಅಂದರೆ ವರ್ಕ್ ಡನ್ ಇಸ್ ನೆಗೆಟಿವ್. ಸೊ ಇಫ್ ವಿ ಎಫ್ ಇಸ್ ಲೆಸ್ಸರ್ ದ್ಯಾನ್ ವಿ ಐ, work done will be negative. Sir, why is it like that? Because work done by the system is what matters in calculation. So adakke volume expand aaytu andre who did the expansion of volume? System, right? So adakke volume expand ಆದರೆ ನಾವು ಅದನ್ನು ಪಾಸಿಟಿವ್ ವರ್ಕ್ ಅಂತೀವಿ, ವಾಲ್ಯೂಮ್ ಕಂಪ್ರೆಸ್ ಆಯಿತು ಅಂದರೆ ಅದನ್ನು ನೆಗೆಟಿವ್ ವರ್ಕ್ ಅಂತೇಳಿ ಕರಿತೀವಿ, ರೈಟ್? ಸೊ ದಟ್ ಈಸ್ ಕ್ಲಿಯರ್. ಹಾಗಾದರೆ ಐಸೋಕೋರಿಕ್ ವೆರಿ ಸಿಂಪಲ್, ವಾಲ್ಯೂಮ್ ಚೇಂಜ್ ಆದರೆ ವರ್ಕ್ ಡನ್. ಬಟ್ ಐಸೋಕೋರಿಕ್ ಅಂದ್ರೇನು? ಚೇಂಜ್ ಇನ್ ವಾಲ್ಯೂಮ್ ಇಸ್ ಈಕ್ವಲ್ ಟು ಝೀರೋ. ಹಾಗಾದರೆ ಚೇಂಜ್ ಇನ್ ವಾಲ್ಯೂಮೇ ಝೀರೋ ಅಂದರೆ ಆ ಕೇಸಲ್ಲಿ ವರ್ಕ್ ಡನ್ is simply integration of P d V, right? But delta V ಏನಿದೆ? 0. So work done is equal to 0. Whatever the gas, ಯಾವುದೇ ಥರದ ಗ್ಯಾಸ್ ಇರಲಿ, ಯಾವುದೇ ಥರದ ವರ್ಕಿಂಗ್ ಸಬ್ಸ್ಟೆನ್ಸ್ ಇರಲಿ, ವರ್ಕ್ ಡನ್ ಇನ್ ಐಸೋಕೋರಿಕ್ ವಿಲ್ ಬಿ ಡೈರೆಕ್ಟ್ಲಿ 0. ಓಕೆ? ಯಾಕೆ? ವಾಲ್ಯೂಮ್ ಈಸ್ ನಾಟ್ ಚೇಂಜಿಂಗ್. ವಾಲ್ಯೂಮ್ ಚೇಂಜ್ ಆಗ್ತಾ ಇಲ್ಲ ಅಂದರೆ ನೋ ವರ್ಕ್ ಡನ್, ರೈಟ್? ಸೊ ಐಸೋಕೋರಿಕ್ ಪ್ರೊಸೆಸ್ಸಲ್ಲಿ ವರ್ಕ್ ಡನ್ 0. ಐಸೋಬ್ಯಾರಿಕಲ್ಲಿ ಪ್ರೆಷರ್ ಇಂಟು ಚೇಂಜ್ ಇನ್ ವಾಲ್ಯೂಮ್. ಐಸೋಥರ್ಮಲ್, ಅಡಿಯಾಬ್ಯಾಟಿಕ್ ಆಲ್ರೆಡಿ ನಾನು ನಿಮಗೆ ತೋರಿಸಿದೆ, ಲಾಸ್ಟ್ ಕ್ಲಾಸಲ್ಲಿ ಡಿರೈವ್ ಮಾಡಿದ್ದೀವಿ, ರೈಟ್? ಸೊ 4 ಪ್ರೊಸೆಸ್ ಕ್ಲಿಯರಾ? ಐಸೋಥರ್ಮಲ್, ಅಡಿಯಾಬ್ಯಾಟಿಕ್, ಐಸೋಬ್ಯಾರಿಕ್, ಐಸೋಕೋರಿಕ್. 4 ಪ್ರೊಸೆಸ್ಗೆ ಐಡಿಯಲ್ ಗ್ಯಾಸ್ ಈಕ್ವೇಷನ್ ಯಾವ ಥರ ಇರುತ್ತೆ ಅಂತ ಗೊತ್ತು? 4 ಪ್ರೊಸೆಸ್ಗೆ ವರ್ಕ್ ಡನ್ ಕೂಡ ಬರೆದಿದ್ದೀವಿ, ರೈಟ್? ನೌ ಈ 4 ಪ್ರೊಸೆಸ್ಗೆ ಪಿ ವಿ ಡಯಾಗ್ರಾಮ್ಸ್ ಅಂದರೆ ಪ್ರೆಷರ್ ವಾಲ್ಯೂಮ್ ಡಯಾಗ್ರಾಮ್ಸ್, ಇನ್ ಸಮ್ ಟೆಕ್ಸ್ಟ್ ಬುಕ್ಸ್ ಅದಕ್ಕೆ ಇಂಡಿಕೇಟರ್ ಡಯಾಗ್ರಾಮ್ ಅಂತ ಕೂಡ ಮೆನ್ಷನ್ ಮಾಡಿರ್ತಾರೆ. ಓಕೆ, ಇಂಡಿಕೇಟರ್ ಡಯಾಗ್ರಾಮ್ಸ್ ಆರ್ ನಥಿಂಗ್ ಬಟ್ ಪಿ ವಿ ಡಯಾಗ್ರಾಮ್ಸ್ ಇನ್ ದ ಕಂಟೆಕ್ಸ್ಟ್ ಆಫ್ ಥರ್ಮೋಡೈನಮಿಕ್ಸ್. ಇಂಡಿಕೇಟರ್ ಡಯಾಗ್ರಾಮ್ಸ್. ಸೊ ಇಲ್ಲಿ ಫಸ್ಟು ನಾವು ಐಸೋಥರ್ಮಲಿಗೆ ಬರೆಯೋಣ. ಓಕೆ, ಐಸೋಥರ್ಮಲ್ಗೆ ಪಿ ವಿ ಡಯಾಗ್ರಾಮ್ ಪ್ಲಾಟ್ ಮಾಡೋಣ. ಸೊ ಓಕೆ, ಎಸ್ ಸರ್. ಐಸೋಥರ್ಮಲ್, ವೈ ಆಕ್ಸಿಸ್ ಪ್ರೆಷರ್, ಎಕ್ಸ್ ಆಕ್ಸಿಸ್ ಈಸ್ ವಾಲ್ಯೂಮ್. ದಿಸ್ ಇಸ್ ಐಸೋಥರ್ಮಲ್. ಐಸೋಥರ್ಮಲ್ ಪ್ರೆಷರ್, ವಾಲ್ಯೂಮ್. ಹಾಗಾದರೆ ಗ್ರಾಫ್ ಯಾವ ಥರ ಕಾಣುತ್ತೆ? ಸಿ ಗೈಸ್, ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ. P1 V1 ಈಕ್ವಲ್ ಟು P2 V2, ರೈಟ್? PV ಇಸ್ ಈಕ್ವಲ್ ಟು NRT ಅಂದರೆ ಇಲ್ಲಿ T ಕಾನ್ಸ್ಟೆಂಟ್ ಇದ್ದರೆ ಪ್ರೆಷರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏನು? ವಾಲ್ಯೂಮ್. ಸೊ ಪ್ರೆಷರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್ ಆಗಿರೋದ್ರಿಂದ ಪಿ ವಿ ಡಯಾಗ್ರಾಮ್ ಲುಕ್ಸ್ ಲೈಕ್ ದಿಸ್. ಯಾಕೆ? ಯರ್ ಪ್ರೆಷರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್, ಕರೆಕ್ಟ್? ಐಸೋಥರ್ಮಲಲ್ಲಿ ಈ ಥರ ವೇರಿಯೇಷನ್ ಇರುತ್ತೆ. ಪ್ರೆಷರ್ ಜಾಸ್ತಿ ಆದರೆ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ ಐಸೋಥರ್ಮಲ್, ರೈಟ್? ಅದೇ ಥರ ಅಡಿಯಾಬ್ಯಾಟಿಕ್. ಅಡಿಯಾಬ್ಯಾಟಿಕಲ್ಲಿ ಯಾವ ಥರ ಇರುತ್ತೆ ಸರ್? ಅಡಿಯಾಬ್ಯಾಟಿಕ್ ನೋಡೋಣ. ಸೊ ಅಡಿಯಾಬ್ಯಾಟಿಕ್ ಎಕ್ಸ್ಪ್ರೆಷನ್ ಏನು? ಪಿ ವಿ ಟು ದ ಪವರ್ ಗಾಮಾ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಲ್ವಾ? ಸೊ ಪಿ ವಿ ಟು ದ ಪವರ್ ಗಾಮಾ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಅಡಿಯಾಬ್ಯಾಟಿಕ್ ಇಲ್ಲೇ ಬರೆಯೋಣ. ಸೊ ನೆಕ್ಸ್ಟ್ ಒನ್ ಅಡಿಯಾಬ್ಯಾಟಿಕ್. ಸೊ ಇಲ್ಲಿ ಯಾವ ಥರ ಇರುತ್ತೆ ಸರ್? ಪ್ರೆಷರ್ ವಾಲ್ಯೂಮ್ ವೇರಿಯೇಷನ್. ಸೊ ಪ್ರೆಷರ್ ಆಕ್ಸಿಸ್, ವಾಲ್ಯೂಮ್ ಆಕ್ಸಿಸ್, ಪ್ರೆಷರ್ ಪಿ, ವಾಲ್ಯೂಮ್ ವಿ. ಗೈಸ್ ಅಬ್ಸರ್ವ್ ಮಾಡ್ಕೊಳ್ಳಿ,
ಏನು ಐಡಿಯಲ್ ಗ್ಯಾಸ್ ಈಕ್ವೇಶನು ಪಿ ವಿ ಟು ದ ಪವರ್ ಗಾಮಾ ಈಕ್ವಲ್ ಟು ಕಾನ್ಸ್ಟೆಂಟ್, ರೈಟ್? ಎಸ್ ಸರ್. ಇಲ್ಲಿ ಕಾನ್ಸ್ಟೆಂಟ್ ಇದೆ. ಸೊ ದಿಸ್ ವಿ ಪವರ್ ಗಾಮನ ಕೆಳಗಡೆ ಕಳಿಸಿದ್ರೆ ಏನಾಗುತ್ತೆ? ವಿ ಪವರ್ ಗಾಮಾ ಪಿ ಇಸ್ ಪ್ರಪೋರ್ಷನಲ್ ಟು ವಿ ಪವರ್ ಗಾಮಾ, ವಿ ಪವರ್ ಗಾಮಾ. ಓಕೆ, ಸೊ ದಿಸ್ ಗಾಮಾ is always greater than 1. Why sir? Because Cp is always greater than 1. Okay, ಯಾಕೆ? gamma is equal to Cp by Cv ಅಲ್ವಾ? So if Cp is always greater than Cv ಅಂದ್ರೆ gamma is always greater than 1. So if gamma is always greater than 1, compared to this, see, ಇದು ಕೂಡ ಕರ್ವ್ ಈ ತರ ಬರುತ್ತೆ, right? So this curve is also going to be like this. But when you compare, ನಾವು ಇದನ್ನ ಐಸೋಥರ್ಮಲ್ಗೆ ಕಂಪೇರ್ ಮಾಡಿದ್ರೆ, ಸೊ ಇದನ್ನು ನಾವು ಐಸೋಥರ್ಮಲ್ಗೆ ಕಂಪೇರ್ ಮಾಡಿದ್ರೆ, ಈ ಗ್ರೀನ್ ಲೈನಲ್ಲಿ ಏನು ಬರೀತಿದ್ದೀನೋ ದಿಸ್ ಇಸ್ ಗೋಯಿಂಗ್ ಟು ಬಿ ಐಸೋಥರ್ಮಲ್. ಓಕೆ, ಐಸೋಥರ್ಮಲ್. ಈ ಪಿಂಕ್ ಲೈನಲ್ಲಿ ಏನಿದೆ ದಿಸ್ ಇಸ್ ಅಡಿಯಾಬ್ಯಾಟಿಕ್. ಸೊ ಇಯರ್ ಅಬ್ಸರ್ವ್ ಮಾಡ್ಕೊಳ್ಳಿ, ಅಡಿಯಾಬ್ಯಾಟಿಕ್ ಸ್ಲೋಪ್ ಆಫ್ ಅಡಿಯಾಬ್ಯಾಟಿಕ್ is greater than slope of isothermal. ಈ ಗ್ರೀನ್ ಡಾಟೆಡ್ ಲೈನ್ ಏನಿದೆ ದಿಸ್ ಇಸ್ ಐಸೋಥರ್ಮಲ್. ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ವಿ ಸ್ಕ್ವೇರ್, ಸಿ ಗೈಸ್, ವಿ ಸ್ಕ್ವೇರ್ ವಿ, ಇಲ್ಲಿ ವಿ ಇದೆ, ಇಲ್ಲಿ ವಿ ಸ್ಕ್ವೇರ್ ಇದೆ ಅಂತ ಅನ್ಕೊಳ್ಳೋಣ. ಓಕೆ, ವಿಚ್ ಒನ್ ವಿಲ್ ಲೀಡ್ ಟು ಝೀರೋ ಫಸ್ಟ್ ಆನ್ ದ ವಿ ಆಕ್ಸಿಸ್? ಯಾವ ಟರ್ಮಲ್ಲಿ ಪವರ್ ಜಾಸ್ತಿ ಇದೆಯೋ ದಟ್ ವಿಲ್ ಗೋ ಅಲ್ವಾ? ಅದಕ್ಕೆ ಅಡಿಯಾಬ್ಯಾಟಿಕ್ ಕೆಳಗಡೆ ಬರುತ್ತೆ ಆಫ್ಟರ್ ಸರ್ಟನ್ ಲೆವೆಲ್, ರೈಟ್? ಕ್ಲಿಯರ್. ಅದೇ ಥರ ಐಸೋಬ್ಯಾರಿಕ್, ವೆರಿ ಸಿಂಪಲ್. ಐಸೋಬ್ಯಾರಿಕ್ ಅಂದರೆ ಪ್ರೆಷರ್ ಕಾನ್ಸ್ಟೆಂಟ್ ಸರ್. ಹಾಗಾದರೆ ಪಿ ವಿ ಆಕ್ಸಿಸಲ್ಲಿ pressure not changing, P V. Sir, ಹಾಗಾದರೆ pressure value will not change, right? Pressure value will not change. ಇದೆ PV diagram. Isochoric ಆದರೆ ಸರ್ ವಾಲ್ಯೂಮ್ ವಿಲ್ ನಾಟ್ ಚೇಂಜ್. ವೆರಿ ಗುಡ್, ವಾಲ್ಯೂಮ್ ಚೇಂಜ್ ಆಗಲ್ಲ. ಹಾಗಾದರೆ ವಾಲ್ಯೂಮ್ ಇಸ್ ನಾಟ್ ಚೇಂಜಿಂಗ್ ಯಾವ ಥರ ರೆಪ್ರೆಸೆಂಟ್ ಮಾಡ್ಬೋದು? ಅ ಲೈನ್ ಪ್ಯಾರಲಲ್ ಟು ಪಿ ಆಕ್ಸಿಸ್. ಓಕೆ, ವಾಲ್ಯೂಮ್ ಇಸ್ ನಾಟ್ ಚೇಂಜಿಂಗ್. ಸಿ, ಓಕೆನಾ? ಸೊ ಅಗೇನ್ ಈ ಪಿ ವಿ ಡಯಾಗ್ರಾಮಲ್ಲಿ ವರ್ಕ್ ಡನ್ನನ್ನು ನಾವು ಗ್ರಾಫಿಕಲಿ ಯಾವ ಥರ ಹೇಳ್ಬೋದು? ಏರಿಯಾ ಅಂಡರ್ ಪಿ ವಿ ಕರ್ವ್, ರೈಟ್? ಸೊ ಏರಿಯಾ ಅಂಡರ್ ಪಿ ವಿ ಕರ್ವ್ ಐಸೋಕೋರಿಕಲ್ ಏನಿದೆ? 0. So here work done is 0. Here work done is area, right? ಅದೇ ಥರ ಏರಿಯಾ ಅಂಡರ್ ದಿಸ್ ಕರ್ವ್, ಏರಿಯಾ ಅಂಡರ್ ದಿಸ್ ಕರ್ವ್. ಓಕೆನಾ? ಎಸ್ ಸರ್. ಸೊ ಇದನ್ನು ನಾವು ಪಿಂಕ್ ಲೈನಲ್ಲಿ ಐ ಆಮ್ ರೆಪ್ರೆಸೆಂಟಿಂಗ್ ದಿಸ್ ಏರಿಯಾ. ಓಕೆ, ಏರಿಯಾ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ವರ್ಕ್ ಡನ್ ಬರುತ್ತೆ. ದಿಸ್ ಈಸ್ ವರ್ಕ್ ಡನ್. ಓಕೆನಾ? ಅದೇ ಥರ ಇಲ್ಲಿ ವರ್ಕ್ ಡನ್ 0. ಸರ್ ಐಸೋಥರ್ಮಲಲ್ಲಿ ಯಾವ ಥರ ಸರ್? ಸೇಮ್, ಈ ಗ್ರಾಫ್ ಕೆಳಗಡೆ ಏನು ಬರುತ್ತೋ ಆ ಏರಿಯಾನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇಷ್ಟು ಏರಿಯಾನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿಂದ ಇಲ್ಲಿಗೆ ಗ್ರಾಫ್ ಕೆಳಗಡೆ ಇರೋ ಏರಿಯಾ. ದಿಸ್ ಈಸ್ ವರ್ಕ್ ಡನ್ ಈಸ್ ಈಕ್ವಲ್ ಟು ಏರಿಯಾ. ಓಕೆನಾ? ಅಷ್ಟೇ, ಡನ್. ಪಿ ವಿ ಡಯಾಗ್ರಾಮ್ಸ್ 4 ಪ್ರೊಸೆಸ್ಗೆ ಡನ್. ನೌ 0th law clear, first law clear, second law of thermodynamics. What is the second law of thermodynamics saying andre? See, ಒಂದು ಹಾಟ್ ಬಾಡಿಯಿಂದ ಕೋಲ್ಡ್ ಬಾಡಿಗೆ ಟೆಂಪರೇಚರ್ ಡಿಫ್ರೆನ್ಸ್ ಇರೋದ್ರಿಂದ ಹೀಟ್ ನ್ಯಾಚುರಲಿ ಫ್ಲೋ ಆಗುತ್ತೆ. ಐ ಡೋಂಟ್ ಹ್ಯಾವ್ ಟು ಡೂ ಎನಿಥಿಂಗ್. ಬಟ್ ಅದೇ ಒಂದು ಕೋಲ್ಡ್ ಬಾಡಿಯಿಂದ ನಾವು ಹೀಟನ್ನು ಪಿಕ್ ಮಾಡಬೇಕು, ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂದರೆ ನ್ಯಾಚುರಲಿ ದಿಸ್ ಇಸ್ ನಾಟ್ ಪಾಸಿಬಲ್. ವಿ ಕ್ಯಾನ್ ಡೂ ದಟ್ ಯಾವಾಗ? ವೆನ್ ವಿ ಡೂ ಸಮ್ ಎಕ್ಸ್ಟರ್ನಲ್ ವರ್ಕ್ ಅಲ್ವಾ? ದಟ್ ಈಸ್ ಹೌ ಏರ್ ಕಂಡೀಷನಿಂಗ್, ದಟ್ ಈಸ್ ಹೌ ಏರ್ ಕಂಡೀಷನಿಂಗ್ ಇಸ್ ಆಲ್ಸೋ ವರ್ಕಿಂಗ್.
ಬೈ ಗಿವಿಂಗ್ ಎಕ್ಸ್ಟ್ರಾ ಮೆಕ್ಯಾನಿಕಲ್ ವರ್ಕ್ ನಾವೇನು ಮಾಡ್ತಾ ಇದ್ದೀವಿ, ಕೋಲ್ಡರ್ ಪ್ಲೇಸನ್ನು ಇನ್ನೂ ಫರ್ದರ್ ಕೋಲ್ಡ್ ಮಾಡ್ತಾ ಇದ್ದೀವಿ, ರೈಟ್. ಸೊ ದಟ್ ಈಸ್ ದ ಐಡಿಯಾ. ಟೂ ವೇರಿಯೇಷನ್ಸ್ ಆಫ್ ಸೆಕೆಂಡ್ ಲಾ ಇದೆ. ಒನ್ ಈಸ್ ಕೆಲ್ವಿನ್ ಪ್ಲಾಂಕ್ ಸ್ಟೇಟ್ಮೆಂಟ್, another one is Clausius statement. Both are same. Intuitively both are same, but their way of describing has become different. It is impossible to get a continuous supply of work by cooling a body to a temperature lower than that of the coldest of its surroundings. Okay, it is not possible to cool a body to a temperature lower than its surroundings continuously. ಅದೇ ಥರ it is impossible for a self-acting machine unaided by any external work ಅಥವಾ supply some external work, then ನಾವು ಕೋಲ್ಡ್ ಬಾಡಿಯಿಂದ ಹೀಟನ್ನು ಎಕ್ಸ್ಟ್ರಾಕ್ಟ್ ಮಾಡಬಹುದು. ಆ ಥರ ಮಾಡಬೇಕಂದ್ರೆ ಏನು ಬೇಕು, ಎಕ್ಸ್ಟರ್ನಲ್ ವರ್ಕ್ ಬೇಕು, ಮೆಕ್ಯಾನಿಕಲ್ ವರ್ಕ್ ಬೇಕು, ರೈಟ್. That is your second law of thermodynamics. Mathematical form of second law of thermodynamics, mathematically now idana, mathematically we represent it as Q is equal to TdS integration TdS ಅಂತ ಹೇಳಿ represent ಮಾಡ್ತೀವಿ. ಇಲ್ಲಿ ds ಏನಿದೆ, this ds is change in entropy. Okay, change in entropy from initial entropy S1 to final entropy S2. But entropy you will study in great detail in chemistry. Right now, mathematical form of second law of thermodynamics is not very much focused, but Q na ನಾವು ಈ ಥರ ಬರಿತೀವಿ, S1 to S2. S1 is initial entropy, S1 initial entropy, S2 ಏನು, final entropy, final entropy. Okay, clear guys? Second law of thermodynamics is clear. Now, reversible processes and irreversible processes, right? So reversible process andre a process in which one path can be retraced, right? So let's say we are making A into B, right? So this same thing can be retraced. ನಾವು B ನ ರಿಟರ್ನ್ A ಆಗಿ ಮಾಡಬಹುದು, ರಿವರ್ಸಿಬಲ್. ಈ ಥರದ ಪ್ರೊಸೆಸ್ಸನ್ನು ನಾವು ರಿವರ್ಸಿಬಲ್ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಎಕ್ಸ್ಟೆನ್ಷನ್ ಆಫ್ ಸ್ಪ್ರಿಂಗ್ಸ್, ರೈಟ್. ಸ್ಪ್ರಿಂಗ್ ಐ ಎಕ್ಸ್ಟೆಂಡ್ ಮಾಡ್ತೀನಿ, ರೈಟ್. ನ್ಯಾಚುರಲ್ ಲೆಂತಿಂದ ಎಕ್ಸ್ಟೆಂಡ್ ಮಾಡಿದೆ, ಅದೇ ನಾವು ವಾಪಸ್ ತೊಗೊಂಡೋಗಿ ನ್ಯಾಚುರಲ್ ಲೆಂತಿಗೆ ಇಡ್ಬೋದು. ಏನಾಯ್ತು ಇಲ್ಲಿ, ಆ್ಯಕ್ಷನ್ ರಿಯಾಕ್ಷನ್, ರೈಟ್. ರಿವರ್ಸಿಬಲ್ ರಿಯಾಕ್ಷನ್ ಆಗಿದೆ. ಸೊ ಅದನ್ನು ನಾವು ರಿವರ್ಸಿಬಲ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಬಟ್ ಇನ್ ಟರ್ಮ್ಸ್ ಆಫ್ ಥರ್ಮೋಡೈನಮಿಕ್ಸಲ್ಲಿ ಹೇಳ್ಬೇಕಂದ್ರೆ ಸ್ಲೋ ಐಸೋಥರ್ಮಲ್ ಕಂಪ್ರೆಷನ್, ಟೆಂಪರೇಚರ್ನ ಕಾನ್ಸ್ಟೆಂಟ್ ಇಟ್ಟು ಕಂಪ್ರೆಸ್, ಗ್ಯಾಸನ್ನು ಕಂಪ್ರೆಸ್ ಮಾಡೋದನ್ನು ಅಥವಾ ಎಕ್ಸ್ಪ್ಯಾಂಡ್ ಮಾಡೋದನ್ನು ನಾವು ರಿವರ್ಸಿಬಲ್ ಅಂತೇಳಿ ಕರಿತೀವಿ. ಸ್ಲೋ ಅಡಿಯಾಬ್ಯಾಟಿಕ್ ಕಂಪ್ರೆಷನ್ ಆರ್ ಎಕ್ಸ್ಪ್ಯಾನ್ಷನ್. ಓಕೆ, ಸ್ಲೋ ಅಡಿಯಾಬ್ಯಾಟಿಕ್ ಕಂಪ್ರೆಷನ್ ಆರ್ ಎಕ್ಸ್ಪ್ಯಾನ್ಷನ್, ಇದು ಕೂಡ ರಿವರ್ಸಿಬಲ್. ದೀಸ್ ಆರ್ ದ ಎಕ್ಸಾಂಪಲ್ಸ್. ಓಕೆನಾ. ಅದೇ ಇರ್ರಿವರ್ಸಿಬಲ್ ಪ್ರೊಸೆಸ್ ಅಂದರೆ ಇನ್ ವಿಚ್ path cannot be retraced, A to B, but B to A is not allowed. This path forbidden. A reversible process in which path cannot be retraced. For example, heat transfer. Okay, heat transfer one end to other end ಆಯಿತು ಅಂದರೆ ನಾವು ಅದನ್ನು ರಿಟರ್ನ್, naturally not possible. Similarly, electricity flow. Clear guys? Reversible and irreversible. Now, heat engine. Heat engine is a device. ಏನು ಮಾಡ್ತಾ ಇದೆ? This heat engine converts heat energy into mechanical work. That is the principle. So, energy exists in different forms. Thermodynamics ಅಲ್ಲಿ basically
heat energy na how can we benefit out of it? By converting it into mechanical form. Adanna heat engine does, a device which converts heat energy into mechanical work. How does that do? That is the question. So yav tara andre, let us say illi source ide. What is source? Heat ide adra hatra, right? Source is something which gives temperature. Okay na? Source na temperature enide T1. Okay guys, ade tara we have a working substance, machine ide, right? Working substance or a engine ide, right? So this is engine, substance or engine anta kuda helbodu. So this is working substance, working substance. Another thing, sink andre a body at a lower temperature. So this is sink or surroundings anta kuda helbodu. So it is a source of heat energy. Idenide sink enide recipient of heat energy, right? So ನಾವೇನು ಮಾಡ್ತಾ ಇದ್ದೀವಿ, source ಇಂದ extracting Q1 amount of heat. Q1 amount of heat ಅನ್ನು we are extracting from source. Okay na? Q1 amount of work. And working substance ಏನು ಮಾಡ್ತಾ ಇದೆ is delivering Q2 amount of heat to the sink. Q2 amount of heat ಎಲ್ಲಿ ಹೋಗ್ತಾ ಇದೆ, ಸಿಂಕಿಗೆ ಹೋಗ್ತಾ ಇದೆ. Why is that happening, sir? Why is that happening, sir? Because this T1 ಏನಿದೆ source temperature is greater than T2. So source ಇಂದ heat ಅನ್ನು pick ಮಾಡಿದ್ವಿ, working substance pick ಮಾಡ್ತು, certain amount of heat ಅನ್ನು ಸಿಂಕಿಗೆ ಡ್ರಾಪ್ ಆಗ್ತು, ರೈಟ್? ಡ್ರಾಪ್ ಮಾಡ್ತು. ಬಟ್ ಈ ವರ್ಕಿಂಗ್ ಸಬ್ಸ್ಟೆನ್ಸ್ ಏನಿದೆ ಇದರ ವಾಲ್ಯೂಮ್ ಎಕ್ಸ್ಪ್ಯಾಂಡ್ ಆದರೆ ವರ್ಕ್ ಡನ್ ಇದೆ, ರೈಟ್? ದಟ್ ಈಸ್ ದ ವರ್ಕ್ ಡನ್ by the system. Idenide, this is work done. Okay, what is this work done? Heat supplied minus heat extracted from source minus heat given to the sink, right? So idanna ನಾವು Q1 minus Q2 ಅಂತ ಹೇಳಿ ಬರಿಬಹುದು. What is this? Work done. Okay na? Work done. So some amount of heat ಅನ್ನು extract ಮಾಡಿದ್ವಿ, Q2 ಗೆ ಸಿಂಕಿಗೆ ಸಮ್ ಅಮೌಂಟ್ ಆಫ್ ಹೀಟನ್ನು ಟ್ರಾನ್ಸ್ಫರ್ ಮಾಡಿದ್ವಿ. ವಾಟ್ ಎವರ್ ದ ಡಿಫ್ರೆನ್ಸ್, ದಟ್ ಈಸ್ ವರ್ಕ್ ಡನ್. ಇಲ್ಲಿ ಏನಾಗ್ತಾ ಇದೆ, ಬೇಸಿಕಲಿ ಹೀಟ್ ಎನರ್ಜಿನ ಮೆಕ್ಯಾನಿಕಲ್ ಫಾರ್ಮ್ ಆಗಿ ವಿ ಆರ್ ಟ್ರೈಂಗ್ ಟು ಕನ್ವರ್ಟ್. ದಿಸ್ ಈಸ್ ಹೀಟ್ ಇಂಜಿನ್ ಜನರಲ್ ಪಿಕ್ಚೋರಿಯಲ್ ರೆಪ್ರೆಸೆಂಟೇಷನ್. ಓಕೆನಾ? ದ ಎಫಿಷಿಯನ್ಸಿ, ಹೌ ಮಚ್ ಎಫಿಷಿಯೆಂಟ್ಲಿ work can be done, right? If Q1 equal to Q2 ಆದರೆ work is 0 ಅಲ್ವಾ? Work has to be maximum ಅಂದರೆ Q2 has to be slow. ಏನು ಎಕ್ಸ್ಟ್ರಾಕ್ಟ್ ಮಾಡಿದ್ದೀವಿ ಅಷ್ಟು ನಾನು ವರ್ಕ್ ಡನ್ ಮಾಡಿದ್ರೆ ದಟ್ಸ್ ಅ ಬೆಸ್ಟ್ ಇಂಜಿನ್, ರೈಟ್? ಸೊ ಎಫಿಷಿಯನ್ಸಿ ಇಸ್ ದ ಟರ್ಮ್ ವಿಚ್ ಇಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ಮೆಕ್ಯಾನಿಕಲ್ ವರ್ಕ್ ಡನ್. ಇಲ್ಲಿ ವರ್ಕ್ ಡನ್ ಏನು, W ಟು ದ heat absorbed. Heat absorbed ಏನು, Q1. Heat absorbed. This is heat absorbed. W ಅನ್ನು ಮೆಕ್ಯಾನಿಕಲ್ ವರ್ಕ್ ಡನ್. Q2 heat given to the sink. ಸೊ ಹಾಗಾದರೆ ದಿಸ್ ಎಫಿಷಿಯನ್ಸಿನ ನಾವು ಈಟಾ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ದಿಸ್ ಇಸ್ ಈಟಾ ಏನು, ವರ್ಕ್ ಡನ್ ಬೈ heat absorbed ಅಲ್ವಾ? heat absorbed. Work done W, heat absorbed Q1, but W ಏನು, Q1 minus Q2 sir by Q1. Also 1 minus Q2 by Q1 ಅಂತೇಳಿ ಬರಿಬೋದು. ಓಕೆನಾ? ಸೊ ಸಿಂಪಲ್ ಇದೆ, ಮ್ಯಾಥಮೆಟಿಕಲ್ ಫಾರ್ಮ್ ಏನಿದೆ, ಸಿಂಪಲ್. ವರ್ಕ್ ಡನ್ ಬೈ heat absorbed W by Q1, Q1 minus Q2 by Q1. Q1 ಸಬ್ಸ್ಟ್ರಾಕ್ಟ್ ಡಿವೈಡ್ ಮಾಡಿದರೆ 1 minus Q2 by Q1, right?
So efficiency is, see guys, Q2 is always lesser than Q1. Q2 is always lesser than Q1 ಆದರೆ this term ಏನಿದೆ less than 1. So efficiency is always less than 1, right? But in percentage ಹೇಳಬೇಕು ಅಂದರೆ ನಾವು multiply by 100%. ಓಕೆನಾ? ಸೊ ಪರ್ಸೆಂಟೇಜಲ್ಲಿ ಹೇಳಬೇಕು ಅಂದರೆ multiply by 100%. ಬೇಸಿಕಲಿ ಎಫಿಷಿಯನ್ಸಿ ಆಲ್ವೇಸ್ ಲೆಸ್ ದೆನ್ 100%. ಯಾಕೆ? ಪ್ರಾಕ್ಟಿಕಲಿ ನೋ ಇಂಜಿನ್ ಕ್ಯಾನ್ ಕನ್ವರ್ಟ್. ಎಷ್ಟು ಅಮೌಂಟ್ ಆಫ್ ಹೀಟನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಷ್ಟನ್ನು ವರ್ಕ್ ಡನ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಫ್ ದಟ್ ಹ್ಯಾಪನ್ಸ್ 100% ವರ್ಕ್ ಡನ್ ಇನ್ ಪರ್ಸೆಂಟೇಜ್, 100% ಎಫಿಷಿಯನ್ಸಿ ಇನ್ ಪರ್ಸೆಂಟೇಜ್, ಅಥವಾ ಇನ್ ನಂಬರ್ ಆದರೆ ನಾವು 1 ಅಂತ ಹೇಳ್ತೀವಿ. ದಟ್ ಈಸ್ ನಾಟ್ ಪಾಸಿಬಲ್. ಬಟ್ ಕಾರ್ನಾಟ್ ಎಂಜಿನ್ ಏನಿದೆ, ಇಟ್ ಈಸ್ ದ ಥಿಯರಿಟಿಕಲ್ ಮಾಡೆಲ್ ಆಫ್ ಈಟ್ ಇಂಜಿನ್, ರೈಟ್? ಸೊ ದಟ್ ಈಸ್ ಟು ಅಂಡರ್ಸ್ಟ್ಯಾಂಡ್ ದ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ. ಯಾವಾಗ ನಾವು ಮ್ಯಾಕ್ಸಿಮೈಸ್ ಮಾಡ್ಬೋದು ಎಫಿಷಿಯನ್ಸಿನ. ದಿಸ್ ಈಟಾ ಟರ್ಮ್ ಏನಿದೆ ಎನ್ ಬಾಲ, ಸೊ ಯಾವ ಥರ ನಾವು ಮ್ಯಾಕ್ಸಿಮೈಸ್ ಮಾಡ್ಬೋದು, ದಟ್ ಈಸ್ ಕಾರ್ನಾಟ್ ಇಂಜಿನ್. ಕಾರ್ನಾಟ್ ಇಂಜಿನ್ is a theoretical heat engine, okay? Theoretical model for heat engine to maximize efficiency. Okay na? That has to be clear. So this is a theoretical model operating between two different temperatures alli. Yakandre source ide, sink ide, same model, but it is theoretical. Practical examples eno, steam engine is one of the heat engine, ಡೀಸೆಲ್ ಇಂಜಿನ್ ಇದೆ, ಪೆಟ್ರೋಲ್ ಇಂಜಿನ್ ಇದೆ. ದೀಸ್ ಆರ್ ಆಲ್ ಪ್ರಾಕ್ಟಿಕಲ್. ಬಟ್ ಕಾರ್ನಾಟ್ ಇಂಜಿನ್ ಏನಿದೆ, ಇಟ್ಸ್ ಅ ಥಿಯರಿಟಿಕಲ್ ಐಡಿಯಾ ಟು ಅಂಡರ್ಸ್ಟ್ಯಾಂಡ್ ಯಾವ ಕೇಸಲ್ಲಿ ಎಫಿಷಿಯನ್ಸಿ ಮ್ಯಾಕ್ಸಿಮಮ್ ಇರುತ್ತೆ. ಓಕೆನಾ? ರೈಟ್? ಸೊ ಅದನ್ನು ನಾವು ಸ್ಟಡಿ ಮಾಡಿದಾಗ ಗೊತ್ತಾಗುತ್ತೆ ನಮಗೆ. ಬೇಸಿಕಲಿ ಇಟ್ಸ್ ನಾಟ್ ಅಬೌಟ್ ಹೀಟ್ ವಿಚ್ ಇಸ್ ಡ್ರಾನ್ ಅಂಡ್ ಡೆಲಿವರ್ಡ್. ಇಟ್ಸ್ ನಾಟ್ ಅಬೌಟ್ Q1, Q2. ಕಾರ್ನಾಟ್ ಇಂಜಿನ್ ಟೆಲ್ಸ್ ಅಸ್ ಇಟ್ಸ್ ಅಬೌಟ್ ಟೆಂಪರೇಚರ್ ಆಫ್ ಸೋರ್ಸ್ ಆ್ಯಂಡ್ ಸಿಂಕ್. ಅದು ಯಾವ ಥರ ಅಂತೇಳಿ ನೋಡೋಣ. ನಾವು ಈಟ್ ಇಂಜಿನ್ ಕ್ಲಿಯರ್ ಅಲ್ವಾ? ಎಫಿಷಿಯನ್ಸಿ ಕೇಳಿದ್ರೆ ನಾವು ಈ ಥರ ಮಾಡ್ಬೋದು. ಪರ್ಸೆಂಟೇಜಲ್ಲಿ ಕೇಳಿದ್ದಾರೆ ಅಂದರೆ ಪರ್ಸೆಂಟೇಜ್, ರೈಟ್? n% ಅಷ್ಟೇ. ಸರ್, ಈಸ್ ಇಟ್ ಪಾಸಿಬಲ್? ಇವಾಗ ನೀವೇನು ಹೇಳಿದ್ರಿ, T1 ಗ್ರೇಟರ್ ದ್ಯಾನ್ T2 ನ್ಯಾಚುರಲ್, T1 ಇಂದ T2ಗೆ ಹೀಟ್ ಫ್ಲೋ ಆಗೋದು ನ್ಯಾಚುರಲ್. ಬಟ್ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ವಾಸ್ ಸೇಯಿಂಗ್ ಸಮಥಿಂಗ್ ಅಲ್ವಾ? ಕ್ಯಾನ್ ವಿ ಎಕ್ಸ್ಟ್ರಾಕ್ಟ್ ಹೀಟ್ ಫ್ರಮ್ ಕೋಲ್ಡ್ ಬಾಡಿ? ಎಸ್ ಪಾಸಿಬಲ್. ಯಾವಾಗ? ವೆನ್ ಯು ಡೂ ಕಂಟಿನ್ಯೂಯಸ್ ವರ್ಕ್ ಡನ್ ಆನ್ ದ ಸಬ್ಸ್ಟೆನ್ಸ್. ಸೊ ರೆಫ್ರಿಜರೇಟರ್ ಇಸ್ ದ ಪ್ರೊಸೆಸ್ ಆಫ್ ರಿಮೂವಿಂಗ್ ಹೀಟ್ ಫ್ರಮ್ ಬಾಡೀಸ್ ವಿಚ್ ಆರ್ ಕೋಲ್ಡರ್ ದ್ಯಾನ್ ದೇರ್ ಸರೌಂಡಿಂಗ್ಸ್. ಸೊ sink is like a surrounding, right? Sink is nothing but surrounding. So illinda if you want to extract heat andre we need to do the work alva. So yav tara annodunna ನಾವು ರೆಫ್ರಿಜರೇಟರ್ ಅಥವಾ ಹೀಟ್ ಪಂಪಲ್ಲಿ ಸ್ಟಡಿ ಮಾಡ್ಬೋದು. ಈ ಅಷ್ಟು ಪ್ರೊಸೆಸ್ಸನ್ನು ನಾವು ರೆಫ್ರಿಜರೇಷನ್ ಅಂತ ಹೇಳಿ ಕರಿತೀವಿ. ಯಾವ ಡಿವೈಸು ಇಸ್ ಯೂಸ್ ಟು ರಿಮೂವ್ ಹೀಟ್ ಫ್ರಮ್ ಬಾಡೀಸ್, ಸರೌಂಡಿಂಗ್ಸಿಗಿಂತ ಕೋಲ್ಡ್ ಇರುವ ಬಾಡಿಯಿಂದ ನ್ಯಾಚುರಲಿ ಹೀಟ್ ರಿಮೂವ್ ಮಾಡೋಕ್ಕಾಗಲ್ಲ. ಮಾಡಿದರೆ ದಟ್ ಡಿವೈಸ್ ಇಸ್ ರೆಫ್ರಿಜರೇಟರ್, ರೈಟ್? ಸೇಮ್ ಮನೇಲೇನಿದೆ, ರೆಫ್ರಿಜರೇಟರ್ ಏನು ಮಾಡ್ತಾ ಇದೆ, ಫ್ರಿಜ್ ಆಲ್ರೆಡಿ ಕೋಲ್ಡ್ ಇದೆ, ಸ್ಟಿಲ್ ಮೇಕಿಂಗ್ ಇಟ್ ಮೋರ್ ಕೋಲ್ಡ್. ಯಾವ ಥರ? ಬೈ ಡೂಯಿಂಗ್ ಸಮ್ ವರ್ಕ್ ಯೂಸಿಂಗ್ ಎಲೆಕ್ಟ್ರಿಸಿಟಿ ವಿ ಆರ್ ಡೂಯಿಂಗ್ ದಟ್ ಅಲ್ವಾ? ಸೊ ಬೇಸಿಕಲಿ ಇಲ್ಲೂ ಕೂಡ ಸೇಮ್ ಸೆಟಪ್ ಚೇಂಜ್ ಆಗಲ್ಲ. ಸೋರ್ಸ್ ಇದೆ, ವರ್ಕಿಂಗ್ ಸಬ್ಸ್ಟೆನ್ಸ್ ಇದೆ, and we have sink is there. Okay, so guys, what is this? Idu source T1, working substance ಇದೇನಿದೆ, sink at temperature T2. Again ಇಲ್ಲಿ ಕೂಡ
T1 is greater than T2. Naturally, this flow is not possible. Okay, this flow is possible. T1 ಇಂದ T2ಗೆ ನಾವು ಹೀಟ್ ತರಬಹುದು, ಬಟ್ ನಾವೇನು ಮಾಡಬೇಕು, ನಮ್ಮ ಐಡಿಯಾ T2 ಇಂದ T1ಗೆ ಹೀಟ್ ತೊಗೊಂಡೋಗ್ಬೇಕು. ಸರ್, is this possible? ನ್ಯಾಚುರಲಿ ನಾಟ್ ಪಾಸಿಬಲ್, ಬಟ್ ನಾವು ಮಾಡಲೇಬೇಕು ಅಂದರೆ ಏನು ಮಾಡಬೇಕು, ವರ್ಕ್ ಡನ್ ಮಾಡಬೇಕು. ಓಕೆ, ನಾವಿಲ್ಲೇನು ಮಾಡ್ತಾ ಇದ್ದೀವಿ, Q2 ಅಮೌಂಟ್ ಆಫ್ ಹೀಟನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋಣ ಸಿಂಕಿಂದ ವರ್ಕಿಂಗ್ ಸಬ್ಸ್ಟೆನ್ಸ್ಗೆ. ಇದು ಮಾಡಬೇಕು ಅಂದರೆ ಏನು ಮಾಡಬೇಕು, ವರ್ಕ್ ಡನ್ ಶುಡ್ ಬಿ ದೇರ್. ಸಂಬಡಿ ಹ್ಯಾಸ್ ಟು ವರ್ಕ್ ಫಾರ್ ಇಟ್. ದಟ್ ಈಸ್ ವರ್ಕ್ ಡನ್. Work done by external agent. Work done by external agent. This is ಏನು, W. ಹಾಗಾದರೆ heat delivered ಇದನ್ನು ನಾವು Q1 ಅಂತೇಳಿ ಕರೆಯೋಣ. ಓಕೆ, this is Q1. So this Q1 is how much? See guys, W plus Q2. Okay na, Q1 ಏನಾಯ್ತು ಹಾಗಾದರೆ, Q1 has become W plus Q2. ಓಕೆನಾ, ಹಾಗಾದರೆ W ಏನಂತ ಬರಿಬೋದು ಇಲ್ಲಿಂದ ನಾವು, is nothing but Q1 minus Q2. Work done is simply Q1 minus Q2. Okay, is the setup clear? Yes sir, clear. So this is your refrigerator setup. ಇಲ್ಲಿ ರೆಫ್ರಿಜರೇಟರ್ ಅಬ್ಸರ್ಬ್ಸ್ ಹೀಟ್ ಅಟ್ ಲೋವರ್ ಟೆಂಪರೇಚರ್, T2 ಇಂದ ಹೀಟ್ ಅಬ್ಸರ್ವ್ ಮಾಡ್ತಾ ಇದ್ವಿ, ಅಂಡ್ ರಿಜೆಕ್ಟ್ ಅಟ್ ಹೈಯರ್ ಟೆಂಪರೇಚರ್ ವಿತ್ ದ ಹೆಲ್ಪ್ ಆಫ್ ಎಕ್ಸ್ಟರ್ನಲ್ ಮೆಕ್ಯಾನಿಕಲ್ ವರ್ಕ್. ಓಕೆ, ಎಕ್ಸ್ಟರ್ನಲ್ ಏಜೆಂಟ್ ಈಸ್ ಡೂಯಿಂಗ್ ದಟ್ ವರ್ಕ್. ದ ಕೊಯಫಿಷಿಯಂಟ್ ಆಫ್ ಪರ್ಫಾರ್ಮೆನ್ಸ್ ಇ ಆರ್ ಸಮ್ ಬುಕ್ಸಲ್ಲಿ ಬೀಟಾ ಅಂತ ಕೂಡ ಇರುತ್ತೆ, ಈಸ್ ದ ರೇಷಿಯೋ ಆಫ್ ಹೀಟ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಕೋಲ್ಡ್ ಬಾಡಿ. ಕೋಲ್ಡ್ ಬಾಡಿ ಯಾವುದು, ಸಿಂಕ್, ಟೆಂಪರೇಚರ್ T2. ಎಷ್ಟು ಹೀಟ್ ಎಕ್ಸ್ಟ್ರಾಕ್ಟ್ ಮಾಡಿದ್ದೀವಿ, Q2, ಟು ದ ಎಕ್ಸ್ಟರ್ನಲ್ ಮೆಕ್ಯಾನಿಕಲ್ ವರ್ಕ್ ಡನ್ ಆನ್ ದ ರೆಫ್ರಿಜರೇಟರ್. ಸೊ ಹಾಗಾದರೆ ಬೀಟಾ ಇಸ್ ಈಕ್ವಲ್ ಟು ವಾಟ್ ಗೈಸ್, ಬೀಟಾ ಹೀಟ್ ಎಕ್ಸ್ಟ್ರಾಕ್ಟೆಡ್ Q2 divided by external mechanical work W. We are defining it. So but W ಏನು, Q1 minus Q2. Q1 minus Q2. So coefficient of performance ನಾವು ಈ ಥರ ರೆಪ್ರೆಸೆಂಟ್ ಮಾಡ್ಬೋದು. ಓಕೆನಾ, ದಿಸ್ ಇಸ್ coefficient of performance. Beta is equal to Q2 minus Q2 by Q1 minus Q2. Okay, clear guys? And we also have ratio between ಯಾವುದ್ರ ನಡುವೆ, coefficient of performance and coefficient of efficiency. ಸೊ ಇಲ್ಲಿ ನೋಡ್ಕೊಳ್ಳಿ, ರಿಲೇಷನ್ಶಿಪ್ ಬಿಟ್ವೀನ್ coefficient of efficiency ಏನು, ಈಟಾ. ರಿಲೇಷನ್ಶಿಪ್ ಬಿಟ್ವೀನ್ ಈಟಾ ಅಂಡ್ ಬೀಟಾ. ಈಟಾ ಏನು, coefficient of performance. No, coefficient of efficiency. Eta is coefficient of efficiency. This is related to heat engine. But beta ಏನು, coefficient of performance. ಇದು related to refrigerator performance. ಈ ಎರಡರ ನಡುವೆ ಇರುವ ರಿಲೇಷನ್ಶಿಪ್ ಏನಂದರೆ, ಬೀಟಾ ಇಸ್ ಈಕ್ವಲ್ ಟು ಈಟಾ ಡಿವೈಡೆಡ್ ಬೈ 1 ಮೈನಸ್ ಈಟಾ. ಓಕೆ, ಈ ಫಾರ್ಮನ್ನು ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಕ್ಲಿಯರ್ ಗೈಸ್? ಒಂದನ್ನು ಕೊಟ್ಟು ಇನ್ನೊಂದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳಿದರೆ ಯು ಕ್ಯಾನ್ ಯೂಸಿಲಿ ಕ್ಯಾಲ್ಕುಲೇಟ್. ಓಕೆನಾ, ರೈಟ್. ನೌ ಕಾರ್ನಾಟ್ ಹೀಟ್ ಇಂಜಿನ್, ಐ ಟೋಲ್ಡ್ ಯು ಕಾರ್ನಾಟ್ ಹೀಟ್ ಇಂಜಿನ್ ಏನಿದೆ, ಇಟ್ ಈಸ್ ಅ ಥಿಯರಿಟಿಕಲ್ ಮಾಡೆಲ್ ಅಂತ ಹೇಳಿದೆ. ಥಿಯರಿಟಿಕಲ್ ಮಾಡೆಲ್ ಫಾರ್ ಯಾವುದಕ್ಕೆ, ಹೀಟ್ ಇಂಜಿನ್. ಯಾವ ಕೇಸಲ್ಲಿ, ಟು ಸಿ ವಿಚ್ ಕೇಸ್ ಹೀಟ್ಸ್ ಮ್ಯಾಕ್ಸಿಮಮ್
ಎಫಿಷಿಯನ್ಸಿ ಅಂತ. ಯಾವ ಕೇಸಲ್ಲಿ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಬರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಥಿಯರಿಟಿಕಲ್ ಡೆವಲಪ್ಮೆಂಟ್ ಈಸ್ ಕಾರ್ನಾಟ್ ಇಂಜಿನ್, ರೈಟ್. ಸೊ ಹಾಗಾದರೆ ಕಾರ್ನಾಟ್ ಇಂಜಿನ್ ಏನು? ಇಟ್ಸ್ ಅ ಥಿಯರಿಟಿಕಲ್ ಮಾಡೆಲ್, ವಿ ನೋ ದಟ್. ಇಲ್ಲಿ 4 ಪಾರ್ಟ್ಸ್ ಇರುತ್ತೆ. ಒಂದು ಕಾರ್ನಾಟ್ ಈಟ್ ಇಂಜಿನ್ ಸೆಟಪ್ಪಲ್ಲಿ 4 ಪಾರ್ಟ್ಸ್ ಇರುತ್ತೆ. ಸೋರ್ಸ್ ಅಟ್ ಟೆಂಪರೇಚರ್ T1, ಓಕೆ, ಸಿಂಕ್ ಅಟ್ ಟೆಂಪರೇಚರ್ T2, insulated case, okay. insulated ಅಂದ್ರೆ no heat can enter or no heat can exit, okay. Insulated, this portion is insulated, okay. ಇಲ್ಲಿ 3 ಪಾರ್ಟ್ಸ್ ಆಯಿತು. What is the 4th part, sir? 4th part is a piston with cylinder setup. ವರ್ಕಿಂಗ್ ಸಬ್ಸ್ಟೆನ್ಸ್ ಅಂತ ನಾನು ಏನು ಅವಾಗ ಹೇಳ್ತಾ ಇದ್ದೆ, ದಟ್ ಈಸ್ ಯುವರ್ ಪಿಸ್ಟನ್ ವಿತ್ ಸಿಲಿಂಡರ್, ಓಕೆ. ಇದು ಸಿಲಿಂಡರ್ ಅಂತ ಹೇಳೋಣ. ಸೊ ದಿಸ್ ಇಸ್ ಸಿಲಿಂಡರ್. ಈ ಸಿಲಿಂಡರ್ ಒಳಗಡೆ ಏನಿದೆ? ಸಿಲಿಂಡರ್ ಒಳಗಡೆ ಐಡಿಯಲ್ ಗ್ಯಾಸ್ ಇದೆ, ಪಿಸ್ಟನ್ ಅಟ್ಯಾಚ್ ಆಗಿದೆ, ಓಕೆನಾ. ಇದೇನಿದು ಪಿಸ್ಟನ್, ದಿಸ್ ಇಸ್ ಅ ಪಿಸ್ಟನ್, ರೈಟ್. ಸರ್ ಒಳಗಡೆ ಏನಿದೆ? ಇದರ ಸಿಲಿಂಡರ್ ಒಳಗಡೆ ಐಡಿಯಲ್ ಗ್ಯಾಸ್ ಇದೆ, ಓಕೆ. ಸಿಲಿಂಡರ್ ಒಳಗಡೆ ಐಡಿಯಲ್ ಗ್ಯಾಸ್ ಇದೆ, ಐಡಿಯಲ್ ಗ್ಯಾಸ್. ದಿಸ್ ಇಸ್ ಸಿಲಿಂಡರ್, ದಿಸ್ ಇಸ್ ಪಿಸ್ಟನ್, ಓಕೆನಾ. ಸೊ ಇಲ್ಲೇನು ಬರಿತಾ ಇದ್ದೀನಿ? ದಿಸ್ ಈಸ್ ಯುವರ್ ಫಸ್ಟ್ ಸ್ಟೆಪ್. ಇದು ಫಸ್ಟ್ ಸ್ಟೆಪ್, ಓಕೆನಾ. ದಿಸ್ ಈಸ್ ಫಸ್ಟ್ ಸ್ಟೆಪ್. ಈ ಫಸ್ಟ್ ಸ್ಟೆಪ್ಪನ್ನು ನಾವು ಏನಂತ ಕರಿತೀವಿ ಅಂದರೆ, ದಿಸ್ ಈಸ್ ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್. ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್ ಅಂತೇಳಿ ಕರಿತೀವಿ. ವೈ ಸರ್ ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್? ಸಿ ಗೈಸ್, ಐಡಿಯಲ್ ಗ್ಯಾಸ್ ಪಿಸ್ಟನ್ ಇದೆ, ತಂದು ಸೋರ್ಸ್ ಮೇಲೆ ಇಟ್ಟಾಗ ಇಲ್ಲಿ T1 ಇಸ್ ಗ್ರೇಟರ್ ದ್ಯಾನ್ T2 ಆಗಿರೋದ್ರಿಂದ ತಂದು ಸೋರ್ಸ್ ಮೇಲೆ ಇಟ್ಟಾಗ ಏನಾಗುತ್ತೆ? ಹೀಟ್ ಪಾಸ್ ಆಗುತ್ತೆ, ಗ್ಯಾಸ್ ಹೀಟ್ ಆಗುತ್ತೆ, ರೈಟ್. ಹೀಟ್ ವಿಲ್ ಫ್ಲೋ ಫ್ರಮ್ ಸೋರ್ಸ್ ಟು ಈ ಸೆಟಪ್ಗೆ, ಕರೆಕ್ಟ್. ಟೆಂಪರೇಚರ್ ಆಫ್ ಐಡಿಯಲ್ ಗ್ಯಾಸ್ ಏನಾಗುತ್ತೆ? T1 ಆಗುತ್ತೆ. ಯಾಕೆ? ಥರ್ಮಲ್ ಈಕ್ವಿಲಿಬ್ರಿಯಮ್ ಅಚೀವ್ ಮಾಡಬೇಕು, ಟೆಂಪರೇಚರ್ T1 ಆಗುತ್ತೆ. ಬಟ್ ಸಿನ್ಸ್ ದಿಸ್ ಐಡಿಯಲ್ ಗ್ಯಾಸ್ ಇಸ್ ಫ್ರೀ, ಐಡಿಯಲ್ ಗ್ಯಾಸ್ is free to expand or compress. expand ಅಥವಾ compress ಅಂದರೆ ಪಿಸ್ಟನ್ ಫ್ರೀ ಇದೆ, ರೈಟ್. ಪಿಸ್ಟನ್ ಫ್ರೀ ಇದೆ. ಸೊ ಆ ಕೇಸಲ್ಲಿ ಗ್ಯಾಸನ್ನು ಈಟ್ ಮಾಡಿದಾಗ ಏನಾಗುತ್ತೆ? ಗ್ಯಾಸಸ್ ಎಕ್ಸ್ಪ್ಯಾಂಡ್, ರೈಟ್. ಸೊ ಈ ಕೇಸಲ್ಲಿ ವಾಲ್ಯೂಮ್ ಏನಾಗುತ್ತೆ? ಎಕ್ಸ್ಪ್ಯಾಂಡ್ ಆಯಿತು. ವಾಲ್ಯೂಮ್ ಗೋಸ್ ಅಪ್, ವಾಲ್ಯೂಮ್ ಗೋಸ್ ಅಪ್. ವಾಲ್ಯೂಮ್ ಜಾಸ್ತಿ ಆಯಿತು ಅಂದರೆ ಪ್ರೆಷರ್ ಫಾಲ್ಸ್ ಡೌನ್. ಬಟ್ ಟೆಂಪರೇಚರ್ ಏನಿದೆ? T1 ಟೆಂಪರೇಚರ್ ಆಫ್ಟರ್ ಸರ್ಟನ್ ಟೈಮ್ ಸೋರ್ಸ್ ಟೆಂಪರೇಚರ್ ಏನಿದೆ ಅದೇ ಟೆಂಪರೇಚರಿಗೆ ಬರ್ತಾ ಇದೆ, T1 ಕಾನ್ಸ್ಟೆಂಟ್, ಓಕೆನಾ. T1 ಕಾನ್ಸ್ಟೆಂಟ್. ಸೊ ದಿಸ್ ಇಸ್ ಸ್ಟೆಪ್ 1. ಸೊ ಇದಾದಮೇಲೆ ಗ್ಯಾಸ್ ಎಕ್ಸ್ಪ್ಯಾಂಡ್ ಆದಮೇಲೆ ಪ್ರೆಷರ್ ಕಡಿಮೆ ಆಯಿತು. ತಗೊಂಬಂದು ನಾವೇನು ಮಾಡ್ತಾ ಇದ್ದೀವಿ? ಸೇಮ್ ಸೆಟಪ್ಪನ್ನು ವಿ ಆರ್ ಪ್ಲೇಸಿಂಗ್ ಸಿಲಿಂಡರ್ ವಿತ್ ಪಿಸ್ಟನ್ ಐಡಿಯಲ್ ಗ್ಯಾಸ್ ಎಲ್ಲಿ? ಇನ್ಸುಲೇಟೆಡ್ ಚೇಂಬರ್ ಮೇಲೆ ಇಡ್ತಾ ಇದ್ದೀವಿ, ಓಕೆ. ಇನ್ಸುಲೇಟೆಡ್ ಚೇಂಬರ್ ಮೇಲೆ ಪ್ಲೇಸ್ ಮಾಡ್ತಾ ಇದ್ದೀನಿ. ಇವಾಗ ಆಲ್ರೆಡಿ ವಾಲ್ಯೂಮ್ ಜಾಸ್ತಿ ಆಗಿದೆ, ಪ್ರೆಷರ್ ಕಡಿಮೆ ಆಗಿದೆ, ಪಿಸ್ಟನ್ ಸ್ವಲ್ಪ ಮೇಲೋಗಿದೆ, ರೈಟ್. ಪಿಸ್ಟನ್ ಸ್ವಲ್ಪ ಮೇಲೋಗಿದೆ. ಇಲ್ಲೇನಿತ್ತು? ಪ್ರೆಷರ್ ಇನಿಷಿಯಲಿಂದ V1 ಟು V2 ಹೋಯ್ತು, P1 ಟು P2 ಹೋಯ್ತು, ಓಕೆ. ಅದೇ ಥರ ಇಲ್ಲಿ T1 T2 ಇನ್ಸುಲೇಟೆಡ್. ಅಗೇನ್ ಈ ಕೇಸಲ್ಲೂ ಕೂಡ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ, ಪ್ರೆಷರ್ ಡಿಕ್ರೀಸ್ ಆಗುತ್ತೆ. ಬಟ್ ಇನ್ಸುಲೇಟೆಡ್ ಚೇಂಬರ್ ಇರೋದ್ರಿಂದ
ಇನ್ಸುಲೇಟೆಡ್ ಅಂದರೆ ನೋ ಹೀಟ್ ಗೋಸ್, ನೋ ಹೀಟ್ ಕಮ್ಸ್. ಹೀಟ್ ಎಕ್ಸ್ಚೇಂಜ್ ಇಸ್ ನಾಟ್ ಪಾಸಿಬಲ್. ಸೊ ಹೀಟ್ ಎಕ್ಸ್ಚೇಂಜ್ ಇಸ್ ನಾಟ್ ಪಾಸಿಬಲ್ ಆಗಿರೋದ್ರಿಂದ ಗ್ಯಾಸ್ ಏನು ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ಸ್ಟಿಲ್ ಎಕ್ಸ್ಪ್ಯಾಂಡಿಂಗ್ ಅಟ್ ದ ಎಕ್ಸ್ಪೆನ್ಸ್ ಆಫ್ ಇಟ್ಸ್ ಓನ್ ಎನರ್ಜಿ ಆಗಿರೋದ್ರಿಂದ ಟೆಂಪರೇಚರ್ ಫಾಲ್ ಆಗುತ್ತೆ. ಓಕೆ, ಯಾಕೆ? ದಿಸ್ ಇಸ್ ಸ್ಟಿಲ್ ಎಕ್ಸ್ಪ್ಯಾಂಡಿಂಗ್ ಇನ್ ಸ್ಟೇಜ್ 2. ಟೆಂಪರೇಚರ್ ರೆಡ್ಯೂಸ್ ಆಯಿತು. ಅದಕ್ಕೆ ನಾವು ಈ ಪ್ರೊಸೆಸನ್ನು ಸೆಕೆಂಡ್ ಪ್ರೊಸೆಸನ್ನು ಏನಂತ ಹೇಳಿ ಕರಿತೀವಿ? ಸೆಕೆಂಡ್ ಸ್ಟೆಪ್ ಈಸ್ ಅಡಿಯಾಬ್ಯಾಟಿಕ್ ಎಕ್ಸ್ಪ್ಯಾನ್ಷನ್ ಆರ್ ಕಂಪ್ರೆಷನ್. ಅಡಿಯಾಬ್ಯಾಟಿಕ್ ಯಾಕೆ? ಎಕ್ಸ್ಪ್ಯಾನ್ಷನ್ ಹ್ಯಾಪನಿಂಗ್ ಅಟ್ ದ ಎಕ್ಸ್ಪೆನ್ಸ್ ಆಫ್ ಇಂಟರ್ನಲ್ ಎನರ್ಜಿ. ಸೊ ಇದನ್ನು ನಾವು ಅಡಿಯಾಬ್ಯಾಟಿಕ್ ಎಕ್ಸ್ಪ್ಯಾನ್ಷನ್ ಅಂತೇಳಿ ಕರಿತೀವಿ. ಓಕೆನಾ? ಅದೇ ಥರ ಥರ್ಡ್ ಸ್ಟೆಪ್ ಏನಿದೆ, ಈ ಕೇಸಲ್ಲಿ ನಾವು ಪಿಸ್ಟನ್ ಸಿಲಿಂಡರ್ ಸೆಟಪ್ಪನ್ನು ತೊಗೊಂಡೋಗಿ ಸೋರ್ಸಿಂದ ಇನ್ಸುಲೇಟೆಡ್ ಇಂದ ಸಿಂಕ್ ಮೇಲೆ ಇಡ್ತಾ ಇದ್ದೀವಿ. ಸಿಂಕ್ ಏನು? ಟೆಂಪರೇಚರ್ T2 ಟೆಂಪರೇಚರ್ ಸ್ಮಾಲ್ ಇದೆ, ಲೆಸ್ಸರ್ ದ್ಯಾನ್ ಇದರ ಟೆಂಪರೇಚರ್ ಇರೋದ್ರಿಂದ ಗ್ಯಾಸ್ ಏನಾಗುತ್ತೆ? ಕೂಲ್ ಆಗುತ್ತೆ. ಕೂಲ್ ಆಯಿತು ಗ್ಯಾಸ್ ಅಂದರೆ ಏನಾಗುತ್ತೆ? ವಾಲ್ಯೂಮ್ ರೆಡ್ಯೂಸ್ ಆಗುತ್ತೆ. ವಾಲ್ಯೂಮ್ ರೆಡ್ಯೂಸ್ ಆದರೆ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ, ರೈಟ್? ಸೊ ಸಿನ್ಸ್ ಎರಡೂ ಕೂಡ ಆಫ್ಟರ್ ಸರ್ಟೆನ್ ಟೈಮ್ ಸೇಮ್ ಟೆಂಪರೇಚರ್ನ ಅಚೀವ್ ಮಾಡೋದ್ರಿಂದ, ಸೊ ಇಲ್ಲಿ T1, ಇಲ್ಲಿ T2, ಸೊ ಟೆಂಪರೇಚರ್ ಏನಿದೆ ಇಲ್ಲಿ ಕಾನ್ಸ್ಟೆಂಟ್ ಇರುತ್ತೆ. ಸೊ ಥರ್ಡ್ ಕೇಸಲ್ಲಿ T ಕಾನ್ಸ್ಟೆಂಟ್. ಓಕೆ, ಅದಕ್ಕೆ ನಾವು ಥರ್ಡ್ ಈಸ್ ಐಸೋಥರ್ಮಲ್ ಕಂಪ್ರೆಷನ್ ಆರ್ ಎಕ್ಸ್ಪ್ಯಾನ್ಷನ್. ವಾಲ್ಯೂಮ್ ರೆಡ್ಯೂಸ್ ಆಗ್ತಾ ಇದೆ ಸರ್, ಐಸೋಥರ್ಮಲ್ ಕಂಪ್ರೆಷನ್. ಲಾಸ್ಟ್ ಸ್ಟೆಪ್ ಏನು ಮಾಡ್ತೀವಿ ಅಂದರೆ ಪಿಸ್ಟನ್ ಮತ್ತು ಸಿಲಿಂಡರ್ ಸೆಟಪ್ನ ತೊಗೊಂಡೋಗಿ ಅಗೇನ್ ಇನ್ಸುಲೇಟೆಡ್ ಚೇಂಬರ್ ಮೇಲೆ ಪ್ಲೇಸ್ ಮಾಡ್ತೀವಿ. ದಿಸ್ ಇಸ್ ಸೋರ್ಸ್, ಇದು ಸಿಂಕ್. ಈಗ ನೋ ಎಕ್ಸ್ಚೇಂಜ್ ಆಫ್ ಹೀಟ್ ಇನ್ಸುಲೇಟೆಡ್ ಚೇಂಬರಿಂದ ಮತ್ತು ಪಿಸ್ಟನ್ ಸೆಟಪ್ಗೆ ನೋ ಎಕ್ಸ್ಚೇಂಜ್ ಆಫ್ ಹೀಟ್ ಹ್ಯಾಪನ್ಸ್ ಅಲ್ವಾ? ಬಟ್ ಗ್ಯಾಸ್ ಏನಾಗುತ್ತೆ? ಸ್ಟಿಲ್ ವಾಲ್ಯೂಮ್ ರೆಡ್ಯೂಸ್ ಆಗುತ್ತೆ. ವಾಲ್ಯೂಮ್ ರೆಡ್ಯೂಸ್ ಸೊ ವಾಲ್ಯೂಮ್ ರೆಡ್ಯೂಸ್ ಆಗ್ತಾ ಇದೆ ಅಂದರೆ ವರ್ಕ್ ಡನ್ ಈಸ್ ನೆಗೆಟಿವ್. ಅಂದರೆ ಇಟ್ಸ್ ಇಂಟರ್ನಲ್ ಎನರ್ಜಿ ಈಸ್ ಇನ್ಕ್ರೀಸಿಂಗ್. ಆವಾಗ ಟೆಂಪರೇಚರ್ ಪ್ರೀವಿಯಸ್ಲಿ ಡಿಕ್ರೀಸ್ ಆಗಿತ್ತು, ಇವಾಗ ಇನ್ಕ್ರೀಸ್ ಆಗುತ್ತೆ. ವಾಲ್ಯೂಮ್ ಫಾಲ್ಸ್, ಪ್ರೆಷರ್ ಇನ್ಕ್ರೀಸಸ್, ಟೆಂಪರೇಚರ್ ಆಲ್ಸೋ ಇನ್ಕ್ರೀಸಸ್. ಇದನ್ನು ನಾವು ಅಡಿಯಾಬ್ಯಾಟಿಕ್ ಫೋರ್ತ್ ಸ್ಟೆಪ್ಪನ್ನು ಅಡಿಯಾಬ್ಯಾಟಿಕ್ ಕಂಪ್ರೆಷನ್ ಅಂತೇಳಿ ಕರಿತೀವಿ. ಕ್ಲಿಯರ್ ಗೈಸ್? 4 ಸ್ಟೆಪ್ಸ್ ಕ್ಲಿಯರ್. ಐಸೋಥರ್ಮಲ್, ಅಡಿಯಾಬ್ಯಾಟಿಕ್, ಎಕ್ಸ್ಪ್ಯಾನ್ಷನ್, ಕಂಪ್ರೆಷನ್. ಈ ಹೋಲ್ ಸೆಟಪ್ ಏನಿದೆ, ದಿಸ್ ಈಸ್ ಕಾರ್ನಾಟ್ ಇಂಜಿನ್. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲೂ ಕೂಡ ಹೌ ಮಚ್ ಈಟ್ ಅಂತೇಳಿ ನಾವು ಮೆನ್ಷನೇ ಮಾಡ್ತಾ ಇಲ್ಲ. ಎಷ್ಟು ಈಟ್ ಬಂತು, ಎಷ್ಟು ಈಟ್ ಹೋಯ್ತು. ಎವ್ರಿಥಿಂಗ್ ಇಸ್ ಇನ್ ದ ಟರ್ಮ್ಸ್ ಆಫ್ ಏನು? ಟೆಂಪರೇಚರ್. T1, T2, V1, V2, P1, P2 ಟರ್ಮ್ಸಲ್ಲೇ ಇದೆ, ರೈಟ್? ಸೊ ಈ ಒಂದು ಸೈಕಲನ್ನು ನಾವು PV ಡಯಾಗ್ರಾಮಲ್ಲಿ, ಪ್ರೆಷರ್ ವಾಲ್ಯೂಮ್ ಡಯಾಗ್ರಾಮಲ್ಲಿ ರೆಪ್ರೆಸೆಂಟ್ ಮಾಡಿದರೆ ಯಾವ ಥರ ಕಾಣುತ್ತೆ ಅನ್ನೋದೇ ಯುವರ್ ಕಾರ್ನಾಟ್ ಸೈಕಲ್. ಓಕೆ, ಕಾರ್ನಾಟ್ ಸೈಕಲಲ್ಲಿ ಬೇಸಿಕಲಿ ಏನು ಮಾಡ್ತಾ ಇದ್ದೀವಿ? ದ ಎಂಟೈರ್ ಸೆಟಪ್ ಆಫ್ ಕಾರ್ನಾಟ್ ಇಂಜಿನನ್ನು PV ಡಯಾಗ್ರಾಮಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಇನಿಷಿಯಲಿ ಗ್ಯಾಸ್ ಏನಿತ್ತು ವಾಸ್ ಅಟ್ ಇಟ್ ಸ್ಟೇಟ್, ಪ್ರೆಷರ್ P1 ಇತ್ತು, ವಾಲ್ಯೂಮ್ V1 ಇತ್ತು, ಟೆಂಪ್ರೇಚರ್ T1 ಇತ್ತು. ಓಕೆ ಗೈಸ್, ಅಬ್ಸರ್ವ್ ಏನು ಮಾಡಿದ್ವಿ? ವಾಲ್ಯೂಮನ್ನು ಎಕ್ಸ್ಪ್ಯಾಂಡ್ ಮಾಡಿದ್ವಿ, ರೈಟ್? ವಾಲ್ಯೂಮನ್ನು ಎಕ್ಸ್ಪ್ಯಾಂಡ್ ಮಾಡಿದ್ವಿ, ಪ್ರೆಷರ್ ಏನಾಯಿತು? ರೆಡ್ಯೂಸ್ ಆಯಿತು, ರೈಟ್? ವಾಲ್ಯೂಮ್ ಎಕ್ಸ್ಪ್ಯಾಂಡ್ಸ್, ಪ್ರೆಷರ್ ರೆಡ್ಯೂಸಸ್. ಬಟ್ ಟೆಂಪರೇಚರ್ ಏನಿದೆ? ಕಾನ್ಸ್ಟೆಂಟ್.
ಓಕೆ, ಕಾನ್ಸ್ಟೆಂಟ್ ಇತ್ತು, ಅದಕ್ಕೆ ದಿಸ್ ಇಸ್ ಐಸೋಥರ್ಮಲ್. ಓಕೆ, ಐಸೋಥರ್ಮಲ್ ಎಲ್ಲಿ ತನಕ? ಟು ಅ ಸರ್ಟೆನ್ ಟೆಂಪರೇಚರ್, ಪ್ರೆಷರ್ P2, ನ್ಯೂ ವಾಲ್ಯೂಮ್ V2, ಬಟ್ ಟೆಂಪರೇಚರ್ ಏನಿದೆ ಸ್ಟಿಲ್ T1. ಓಕೆ, ಸ್ಟಿಲ್ T1. ನಾವು ಆಫ್ಟರ್ ದಿಸ್ ಪಿಸ್ಟನ್ ಅಂಡ್ ಸಿಲಿಂಡರ್ ಸೆಟಪ್ನ ಎಲ್ಲಿಗೆ ಮೂವ್ ಮಾಡಿದ್ವಿ? ವಿ ಮೂವ್ಡ್ ಇಟ್ ಟು ಇನ್ಸುಲೇಟೆಡ್ ಚೇಂಬರ್. ಆವಾಗ ಏನಾಯಿತು ಸರ್? ಗ್ಯಾಸ್ ಇನ್ನೂ ಫರ್ದರ್ ಎಕ್ಸ್ಪ್ಯಾಂಡ್ ಆಯಿತು. ಪ್ರೆಷರ್ ಏನಾಯಿತು? ಸ್ಟಿಲ್ ರೆಡ್ಯೂಸ್ ಆಯಿತು, ರೈಟ್? ಪ್ರೆಷರ್ ಸ್ಟಿಲ್ ರೆಡ್ಯೂಸ್ ಆಯಿತು. ಸೊ ಇವಾಗ ದಿಸ್ ಇಸ್ P3 ವಾಲ್ಯೂಮ್ 3. ಸರ್ ಟೆಂಪರೇಚರ್ ಇವಾಗ ಚೇಂಜ್ ಆಯಿತು. ಇನ್ಕ್ರೀಸ್ ಆಯಿತು, ಡಿಕ್ರೀಸ್ ಆಯಿತು? ಡಿಕ್ರೀಸ್ ಆಯಿತು. ಯಾಕಂದರೆ ಎಕ್ಸ್ಪ್ಯಾನ್ಷನ್ ಹ್ಯಾಪಂಡ್ ಅಟ್ ಇಟ್ಸ್ ಓನ್ ಇಂಟರ್ನಲ್ ಎನರ್ಜಿ. ಸೊ ಎಕ್ಸ್ಪ್ಯಾನ್ಷನ್ ಏನಾಗಿದೆ? ಯಾರು ಮಾಡಿದ್ದು ಈ ಎಕ್ಸ್ಪ್ಯಾನ್ಷನ್? ಗ್ಯಾಸ್ನ ಇಂಟರ್ನಲ್ ಎನರ್ಜಿ. ಸೊ ಟೆಂಪರೇಚರ್ ಫಾಲ್ ಆಯಿತು. ದಿಸ್ ಈಸ್ ಸೆಕೆಂಡ್ ಸ್ಟೆಪ್ ಇಸ್ ಅಡಿಯಾಬ್ಯಾಟಿಕ್ expansion. First part is isothermal expansion. Okay, now third step ಅಲ್ಲಿ ಏನಾಯಿತು? ಅಗೇನ್ ಥರ್ಡ್ ಸ್ಟೆಪ್ಪಲ್ಲಿ ವಾಲ್ಯೂಮ್ ರೆಡ್ಯೂಸ್ ಆಯಿತು, ಪ್ರೆಷರ್ ಡಿಕ್ರೀಸ್ ಆಯಿತು. ಎಲ್ಲಿ ತನಕ? P4 V4. ಟೆಂಪರೇಚರ್ ಚೇಂಜ್ ಆಗುತ್ತಾ? ನೋ ಸರ್, ಟೆಂಪರೇಚರ್ ಇಸ್ ನಾಟ್ ಚೇಂಜಿಂಗ್ ಇಲ್ಲಿ. P4 V4 ಸ್ಟಿಲ್ T2. ಓಕೆ, ಸೊ ಈ ಒಂದು ಪ್ರೊಸೆಸನ್ನು ನಾವು ಐಸೋಥರ್ಮಲ್ ಕಂಪ್ರೆಷನ್ ಅಂತೇಳಿ ಕರೆದ್ವಿ. ಐಸೋಥರ್ಮಲ್ ಕಾಂಪ್ ಅಂತ ಬರಿತಾ ಇದ್ದೀನಿ, EXP ಅಂದರೆ ಎಕ್ಸ್ಪ್ಯಾನ್ಷನ್. ಸೊ ಫೋರ್ತ್ ಸ್ಟೆಪ್ಪಲ್ಲಿ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಸ್ಟೇಟ್ ಏನಾಯಿತು? ಅಗೇನ್ P1 V1 T1ಗೆ ಬಂತು. ದಿಸ್ ಇಸ್ ಅಡಿಯಾಬ್ಯಾಟಿಕ್ ಕಂಪ್ರೆಷನ್. ಇವಾಗ ಟೆಂಪ್ರೇಚರ್ ಚೇಂಜ್ ಆಯಿತು, ಪ್ರೆಷರ್ ಜಾಸ್ತಿ ಆಯಿತು, ವಾಲ್ಯೂಮ್ ಕೂಡ ಕಡಿಮೆ ಆಯಿತು. ಈ ಕೇಸಲ್ಲಿ ವಾಲ್ಯೂಮ್ ಕಡಿಮೆ ಆಗ್ತಾ ಇದೆ. ಓಕೆ, ವಾಲ್ಯೂಮ್ ಕಡಿಮೆ ಆಗ್ತಾ ಇರೋದನ್ನು ಕ್ಲಿಯರಾಗಿ ಬರೆದು ತೋರಿಸ್ತೀನಿ, ಅಬ್ಸರ್ವ್ ಮಾಡ್ಕೊಳ್ಳಿ. ವಾಲ್ಯೂಮ್ ಕಡಿಮೆ ಆಗ್ತಾ ಇದೆ. ಓಕೆ, ದಿಸ್ ಕಂಪ್ಲೀಟ್ ಸೈಕಲನ್ನು ನಾವು ಕಾರ್ನಾಟ್ ಸೈಕಲ್ ಅಂತೇಳಿ ಕರಿತೀವಿ. ಓಕೆ, ದಿಸ್ ಕಂಪ್ಲೀಟ್ ಸೈಕಲ್ ಇಸ್ ಕಾರ್ನಾಟ್ ಸೈಕಲ್. ಈ ಕೇಸಲ್ಲಿ ನಮಗೆ ವರ್ಕ್ ಡನ್ ಬೇಕು ಅಂದರೆ ಕ್ಯಾಲ್ಕುಲೇಟ್ ದ ಏರಿಯಾ ಅಂಡರ್ ದಿಸ್ ಕಂಪ್ಲೀಟ್ ಗ್ರಾಫ್. ಓಕೆ, ದಟ್ ಈಸ್ ನಥಿಂಗ್ ಬಟ್ ಈ ಏರಿಯಾ ಏನಿದೆ, ದಿಸ್ ಈಸ್ ವರ್ಕ್ ಡನ್ ಇಸ್ ಈಕ್ವಲ್ ಟು ಏರಿಯಾ. ಓಕೆನಾ? ಇದನ್ನು ನಾವು ವರ್ಕ್ ಡನ್ ಅಂತೇಳಿ ಕರಿತೀವಿ. ಸೊ ಈಕ್ವೇಷನಲ್ಲಿ ನಾವು ರೆಪ್ರೆಸೆಂಟ್ ಮಾಡೋದಾದರೆ ಐಸೋಥರ್ಮಲಲ್ಲಿ ವರ್ಕ್ ಡನ್ ಏನು? ವರ್ಕ್ ಡನ್ ಈಸ್ nRT ln V2 by V1. But this is step 1, isothermal expansion. Sir, number of moles n, gas constant R ಇದೆ, but temperature ಏನು? T1 ln V2 by V1. V2 greater than V1 or not? ಅಲ್ವಾ? V2 ಏನಿದೆ is greater than V1. ಸೊ ಹಾಗಾದರೆ this work done ಏನಿದೆ is positive ಅಲ್ವಾ? This work done is positive. W1 is positive. ಅಡಿಯಾಬ್ಯಾಟಿಕಲಿ ವರ್ಕ್ ಡನ್ ಏನಂತ ಬರೀತೀವಿ? ಐ ಟೋಲ್ಡ್ ಯು 1 divided by 1 minus gamma ಅಥವಾ gamma minus 1. ಬಟ್ ಇಲ್ಲಿ ನಾವು P1 V1 minus P2 V2 ಅಂತೇಳಿ ಬರಿತೀವಿ. ಬಟ್ ಗೈಸ್ ಅಬ್ಸರ್ವ್ ಮಾಡಿ, ಅಡಿಯಾಬ್ಯಾಟಿಕ್ ಆಗ್ತಾ ಇರೋದು ಎಲ್ಲಿಂದ? P2 P3 ಇಂದ. ಎಲ್ಲಿಂದ? P2 P3 V2 V3. ಸೊ ನಾವಿಲ್ಲಿ we have to substitute according to that. Okay, so P3 V3 minus P2 P2. ಓಕೆನಾ? ಅಗೇನ್ ಇಲ್ಲಿ ವಾಲ್ಯೂಮ್ ಏನಾಗ್ತಾ ಇದೆ? ಇನ್ಕ್ರೀಸ್ ಆಗ್ತಾ ಇದೆ. ದಿಸ್ ವರ್ಕ್ ಡನ್ ಇಸ್ ಆಲ್ಸೋ ಪಾಸಿಟಿವ್. ಐಸೋಥರ್ಮಲ್ ಕಂಪ್ರೆಷನ್ನಲ್ಲಿ ನಾವು ವರ್ಕ್ ಡನ್ ನೋಡೋದಾದರೆ
W3 ನೋಡೋದಾದರೆ W3 ಇಸ್ NR. ಈ ಸಲ ಟೆಂಪರೇಚರ್ ಏನಿದೆ T2 ಇದೆ, ರೈಟ್? T2 ಇದೆ. ಸಿ ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್ ಅಲ್ಲ ಅಂದರೂ ಕೂಡ ನೀವು ಟೆಂಪ್ರೇಚರಲ್ಲೇ ನಾವು ಬರಿಬೋದು ಇದನ್ನು ಸಿಂಪಲ್ ಆಗಿ. ಓಕೆ, R ಇಂಟು T2 ಮೈನಸ್ T1, T2 ಮೈನಸ್ T1 ಅಂತೇಳಿ ಬರಿಬೋದು. ಸಾರಿ, ಫಸ್ಟ್ ಟರ್ಮ್ ಏನು ಬರುತ್ತೆ ಅದು ಸೆಕೆಂಡ್ ಬರಬೇಕು, T1 ಮೈನಸ್ T2. ಸೊ 1 ಇಲ್ಲಿ ಸೆಕೆಂಡ್ ಬಂತು ಅಂದರೆ ಫಸ್ಟು 1 ಇಲ್ಲಿ ಬರಬೇಕು. ಓಕೆ, T1 ಮೈನಸ್ T2. ಅದೇ ಥರ ವರ್ಕ್ ಡನ್ 3, ದಿಸ್ ಐ ಟೋಲ್ಡ್ ಯು ವಾಲ್ಯೂಮ್ ಜಾಸ್ತಿ ಆಗ್ತಾ ಇರೋದ್ರಿಂದ ವರ್ಕ್ ಡನ್ 2 ಇಸ್ ಪಾಸಿಟಿವ್. ವರ್ಕ್ ಡನ್ 3 NR T2 ln ಆಫ್ ಫೈನಲ್ ವಾಲ್ಯೂಮ್ ಏನು V4 by V3. ಸರ್ V4 is lesser than V3 sir. Then work done ಏನಿರುತ್ತೆ? Here work done will be W3 will be negative. ಯಾಕೆ work done will be negative? ಯಾಕಂದರೆ volume 4 is less than volume 3. ಕರೆಕ್ಟ್? ಹಾಗಾದರೆ work done 4ನ ಯಾವ ಥರ ಬರೀಬೋದು? work done 4 sir R divided by gamma minus 1. Gamma minus 1. So T2 sir, T2 is basically T1 sir. ಯಾಕೆ? ಟೆಂಪರೇಚರ್ ಫಾರ್ಮುಲಾ T2 ಮೈನಸ್ T1. ಓಕೆನಾ? ಫಾರ್ಮುಲಾ ಈಸ್ T1 ಮೈನಸ್ T2, ರೈಟ್? ಫಸ್ಟ್ ಕೇಸಲ್ಲಿ ಈ ಥರ ಇತ್ತು T1 ಮೈನಸ್ T2. ಬಟ್ ಇಲ್ಲಿ ಏನಾಗ್ತಾ ಇದೆ, ಟೆಂಪ್ರೇಚರ್ T2 ಇಂದ T1ಗೆ ಹೋಗ್ತಾ ಇದೆ. ಬಟ್ ನಾವು T2ನ T1 ಅಂತೇಳಿ ಟ್ರೀಟ್ ಮಾಡಬೇಕು. ಓಕೆ, T2ನ T1 ಅಂತೇಳಿ ಟ್ರೀಟ್ ಮಾಡಬೇಕು. ಅದಕ್ಕೆ ಇಟ್ ಈಸ್ T2 ಮೈನಸ್ T1, ರೈಟ್? ಸೊ ವಾಲ್ಯೂಮ್ ಕಡಿಮೆ ಆಗ್ತಾ ಇರೋದ್ರಿಂದ ದಿಸ್ ವರ್ಕ್ ಡನ್ ಏನಿದೆ W4 ಈಸ್ ಆಲ್ಸೋ ನೆಗೆಟಿವ್. ಓಕೆ, ಸೊ ಗೈಸ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ವರ್ಕ್ ಡನ್ 4, ವರ್ಕ್ ಡನ್ 2 ಎರಡು ಏನಿದೆ ಪಾಸಿಟಿವ್ ನೆಗೆಟಿವ್ ಆ್ಯಂಡ್ ಈಕ್ವಲ್ ಆಪೋಸಿಟ್ ಇದೆ. ವರ್ಕ್ ಡನ್ 4, ವರ್ಕ್ ಡನ್ 2. ಸೊ ಇವಾಗ ಇನ್ ದ ಎಂಟೈರ್ ಸೈಕಲ್ ನಾವು ನೆಟ್ ವರ್ಕ್ ಡನ್ ನೋಡಿದ್ರೆ W is equal to W1 plus W2 plus W3 plus W4. ಬಟ್ ಇಲ್ಲಿ W2 ಮತ್ತು W4 ಏನಿದೆ, W2 and W4 are equal and opposite. So total work done W ಏನಾಗುತ್ತೆ is W1 minus, ಯಾಕೆ W3 is negative, so W1 of minus W3. W3 is negative ಅಲ್ವಾ? ಸೊ ಟೋಟಲ್ ವರ್ಕ್ ಡನ್ ಈಸ್ ದಿಸ್. ಓಕೆ, ಕ್ಲಿಯರ್ ಗೈಸ್? ಟೋಟಲ್ ವರ್ಕ್ ಡನ್ ನಾವು ಈ ಥರ ಬರಿಬೋದು ಇನ್ ಕಾರ್ನಾಟ್ ಸೈಕಲ್. ಸರ್ ಎಫಿಷಿಯನ್ಸಿ ಅಂತ ನೀವು ಹೇಳಿದ್ರಿ. ಎಫಿಷಿಯನ್ಸಿ ಏನು? ರೇಷಿಯೋ ಆಫ್ ವರ್ಕ್ ಡನ್ ಟು ದ ಹೀಟ್ ಸಪ್ಲೈಡ್. ಎಫಿಷಿಯನ್ಸಿ ಯಾವ ಥರ ಬರಿತೀವಿ? ವರ್ಕ್ ಡನ್ ಬೈ ಹೀಟ್ ಸಪ್ಲೈಡ್ Q1. ಬಟ್ Q1 ಗೊತ್ತಿಲ್ವಲ್ಲ ಸರ್. ವರ್ಕ್ ಡನ್ ಏನು? Q1 ಮೈನಸ್ Q2 ಬೈ Q1. ಸರ್ Q1 Q2 ಗೊತ್ತಿಲ್ವಲ್ಲ ಸರ್. 1 ಮೈನಸ್ Q2 Q1. ಸಬ್ಸ್ಟಿಟ್ಯೂಟ್ ಫಾರ್ ದೀಸ್ ಥಿಂಗ್ಸ್. Q2 Q1 ಏನು? ಬೇಸಿಕಲಿ ವರ್ಕ್ ಡನ್ 1, ವರ್ಕ್ ಡನ್ 3. ಸೊ ಈ ವ್ಯಾಲ್ಯೂಸನ್ನು ನಾವು ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಈ ವ್ಯಾಲ್ಯೂಸನ್ನು ನಾವು ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ eta is going to be 1 minus Q2 NR T2. See this term Q2 is W3. Okay, Q2 is W3. Q2 is W3. ಯಾಕಂದರೆ W3 is smaller than W1. So Q2 is basically W3. NR T ln V4 by V3 divided by Q1 ಏನು? Q1 is W1 NRT ln V2 by V1. So guys, ಇಲ್ಲಿ V2 by V1 is nothing but V4 by V3. ಸೊ ಇದನ್ನು ನಾವು ಇಲ್ಲಿ ಬಳಸ್ಕೋಬೋದು. ಹಾಗಾದರೆ ದಿಸ್ NR ಕ್ಯಾನ್ಸಲ್, ಈ ಟರ್ಮು ಕೂಡ ಕ್ಯಾನ್ಸಲ್ ಆಗುತ್ತೆ. ದಿಸ್ NR ಈ ಟರ್ಮ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಮಿಕ್ಕಿದ್ದು just is going to be 1 minus T2 by T1.
1 minus T2 by T1. ಇನ್ಸ್ಟೆಡ್ ಆಫ್ ವರ್ಕ್ ಡನ್ ನಾವಿವಾಗ ಸೋರ್ಸ್ ಆ್ಯಂಡ್ ಸಿಂಕ್ ಟೆಂಪರೇಚರ್ನ ಬಳಸ್ಕೊಂಡೆ ಎಫಿಷಿಯನ್ಸಿ ಆಫ್ ದ ಮಷಿನ್ ಎಷ್ಟಿದೆ ಅಂತೇಳಿ ಹೇಳ್ಬೋದು. ಓಕೆ, ಹಾಗಾದರೆ 100% ಎಫಿಷಿಯನ್ಸಿ ಇರಬೇಕು ಅಂದರೆ ರೈಟ್, ಟೆಂಪರೇಚರ್ T2 ಎಷ್ಟಿರಬೇಕು? ಅನಲೈಸ್. 100% ಎಫಿಷಿಯನ್ಸಿ ಬೇಕು ಅಂದರೆ ಫಾರ್ 100% efficiency T2 has to be absolutely 0. T2 has to be 0 and T1 has to be close to infinity, right? That is not possible. ಅದಕ್ಕೆ ನಾವು ideally it is possible, practically it is not possible ಅಂತ ಯಾಕೆ ಹೇಳ್ತೀವಿ? 100% efficiency ಅಂದರೆ this is the reason. ಸೋರ್ಸ್ ಟೆಂಪ್ರೇಚರ್ ತುಂಬ ಹೈ ಇರಬೇಕು, ಸಿಂಕ್ ಟೆಂಪ್ರೇಚರ್ 0 ಇರಬೇಕು, ಆವಾಗ ಮಾತ್ರ 100% ಎಫಿಷಿಯನ್ಸಿ ಇಸ್ ಪಾಸಿಬಲ್. ಪ್ರಾಕ್ಟಿಕಲಿ ಇಟ್ಸ್ ನಾಟ್ ಪಾಸಿಬಲ್. ಕ್ಲಿಯರ್? ರೈಟ್ ಸರ್? ಇಷ್ಟೇ. ಇದು ನಿಮಗೆ ಫಾರ್ಮ್ಯಾಟ್ ಗೊತ್ತಿರಬೇಕು. ಕ್ಲಿಯರ್ ಗೈಸ್? ಎಸ್ ಸರ್. ಇವಾಗ ಕೆಲವಷ್ಟು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ ರಿಲೇಟೆಡ್ ಟು ಫಸ್ಟ್ ಲಾ, ಸೆಕೆಂಡ್ ಲಾ ಆ್ಯಂಡ್ ಕಾರ್ನಾಟ್ ಇಂಜಿನ್. ಕ್ಲಿಯರ್? ಸಿಂಪಲ್ ಇರುತ್ತೆ. ಪ್ರಾಬ್ಲಮ್ಸ್ ಇನ್ ಥರ್ಮೋಡೈನಮಿಕ್ಸ್ ಏನಿದೆ ಆರ್ ದ ಸಿಂಪ್ಲೆಸ್ಟ್. ನಿನಗೆ ಅರ್ಥಮ್ಯಾಟಿಕ್ಸ್ ಗೊತ್ತಿತ್ತು ಆ್ಯಂಡ್ ಸಿಂಪಲ್ ಥಿಯರಿ ಆಫ್ ಥರ್ಮೋಡೈನಮಿಕ್ಸ್ ಗೊತ್ತಿತ್ತು, ವರ್ಕ್ ಡನ್, ಕಾರ್ನಾಟ್ ಇಂಜಿನ್ ಎಫಿಷಿಯನ್ಸಿ, ರೆಫ್ರಿಜರೇಟರ್ ಪರ್ಫಾರ್ಮೆನ್ಸ್, ಇಷ್ಟೆಲ್ಲ ಗೊತ್ತಿತ್ತು ಅಂದರೆ ಇಟ್ ಈಸ್ ಗೋಯಿಂಗ್ ಟು ಬಿ ಸಿಂಪಲ್. ಫೈಂಡ್ ದ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ. ಓಕೆ, ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಆಫ್ ದ ಸಿಸ್ಟಮ್ ಫ್ರಮ್ ಸ್ಟೇಟ್ P to R. ಇಲ್ಲೇನು ಡಯಾಗ್ರಾಮ್ ಕೊಟ್ಟಿದ್ದಾರೆ? PQR. PV ಡಯಾಗ್ರಾಮ್ ಕೊಟ್ಟಿದ್ದಾರಪ್ಪ. SIL ಇದೆ, ಎಲ್ಲ ಮಾರ್ಕಿಂಗ್ಸ್ ಎಲ್ಲ SIL ಇದೆ. ಸಿಸ್ಟಮ್ ಈಸ್ ಗೋಯಿಂಗ್ ಫ್ರಮ್ P to R ವಲ್ ಮೂವಿಂಗ್ ಫ್ರಮ್ P to Q to R. ಫಸ್ಟ್ P to Q ದೆನ್ Q to R ಅಂತ ಹೇಳ್ತಿದ್ದಾರೆ. ಇಫ್ ಈಟ್ ಆ್ಯಡೆಡ್ ಟು ದ ಸಿಸ್ಟಮ್ ಫಾರ್ ದ ಪ್ರೊಸೆಸ್ PQ, ಈ PQ ಪ್ರೊಸೆಸಲ್ಲಿ ಈಟ್ ಗಿವನ್ ಈಸ್ 300 ಮತ್ತು QR ಅಲ್ಲೂ ಕೂಡ 300. ರೈಟ್, ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು? ಇಂಟರ್ನಲ್ ಎನರ್ಜಿ. ರೈಟ್, ಸೊ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಏನು ಹೇಳುತ್ತೆ? ಹೀಟ್ ಸಪ್ಲೈಡ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಡೆಲ್ಟಾ ಯು ಪ್ಲಸ್ ವರ್ಕ್ ಡನ್. ಬಟ್ ಇಲ್ಲಿ 2 ಸ್ಟೆಪ್ಸ್ ಇದೆ. ರೈಟ್, P to Q, Q to R. ಸೊ ಅದಕ್ಕೆ ಈ Qನ ನಾನು Q1 ಪ್ಲಸ್ Q2 ಅಂತೇಳಿ ಬರಿತಾ ಇದ್ದೀನಿ. ರೈಟ್, ಯಾಕಂದರೆ ಈಟ್ ಸಪ್ಲೈಡ್ ಇಲ್ಲಿ ಮತ್ತು ಈಟ್ ಸಪ್ಲೈಡ್ ಇಲ್ಲಿ ಈಕ್ವಲ್ ಟು ಡೆಲ್ಟಾ U1 ಪ್ಲಸ್ ಡೆಲ್ಟಾ U2. ಕರೆಕ್ಟ್. ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಇಲ್ಲಿ, ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಇಲ್ಲಿ, ಪ್ಲಸ್ W1 ಪ್ಲಸ್ W2. ಓಕೆನಾ? ವರ್ಕ್ ಡನ್ ಇಲ್ಲಿ, ವರ್ಕ್ ಡನ್ ಇಲ್ಲಿ. ರೈಟ್, ಜಸ್ಟ್ ಸ್ಪ್ಲಿಟ್ ಮಾಡಿಕೊಂಡೆ. ಕಂಪ್ಲೀಟ್ ಪ್ರೊಸೆಸನ್ನು 2 ಪಾರ್ಟ್ಸಾಗಿ ಬ್ರೇಕ್ ಮಾಡಿದ್ದಾರೆ, ನಾನು ಬ್ರೇಕ್ ಮಾಡಿದೆ. ಬಟ್ ಸಿ ಗೈಸ್, ಈಟ್ ಆ್ಯಡೆಡ್ ಟು ದ ಸಿಸ್ಟಮ್ ಫಾರ್ ಬೋತ್ ದ ಪ್ರೊಸೆಸ್ PQ ಆ್ಯಂಡ್ QR. ಹಾಗಾದರೆ Q1 ಏನು? Q1 ಈಕ್ವಲ್ ಟು 300 ಜೋಲ್, Q2 ಈಕ್ವಲ್ ಟು 300 ಜೋಲ್. ದಿಸ್ ಇಸ್ ಪ್ರೊಸೆಸ್ 1, ದಿಸ್ ಇಸ್ ಪ್ರೊಸೆಸ್ 2. ಓಕೆನಾ? ಹಾಗಾದರೆ 300 ಪ್ಲಸ್ 300 ಸರ್. ಟೋಟಲ್ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಕೇಳ್ತಾ ಇದ್ದಾರೆ. ನನಗೆ ಯಾಕೆ ಬೇಕು ಡೆಲ್ಟಾ U1 U2? ಸಿಂಪ್ಲಿ ವಾಪಸ್ ಬರಿತೀನಿ ಡೆಲ್ಟಾ ಯು. ಬಟ್ W1 W2 ಏನು ಸರ್? ಸೊ ಗೈಸ್, W1 PdV, ರೈಟ್. ಸೊ ಪ್ರೆಷರ್ ಕಾನ್ಸ್ಟೆಂಟ್ ಇದೆ ಪ್ರೊಸೆಸ್ 1ಅಲ್ಲಿ. ಪ್ರೆಷರ್ ಏನಿದೆ? PdV, ರೈಟ್. ಪ್ರೆಷರ್ ಏನಿದೆ? 2 × 10⁵ ಕೊಟ್ಟಿದ್ದಾರೆ, ಗ್ರಾಫ್ ನೋಡಿ P. ಬಟ್ ಚೇಂಜ್ ಇನ್ ವಾಲ್ಯೂಮ್ ಏನು? ಫೈನಲ್ ಮೈನಸ್ ಇನಿಷಿಯಲ್. 2 × 10⁻³ ಮೈನಸ್ 6 × 10⁻³ ಸೊ 10⁻³ ಕಾಮನ್ ತೆಗೆದೆ, 2 - 6 - 4. ಓಕೆ, ಸೊ ಇದು ಹಾಗಾದರೆ -800, ಯಾಕಂದರೆ 10⁵ -3 -3 ಕ್ಯಾನ್ಸಲ್. ಸೊ -8 × 100 -800 ಜೋಲ್. W1. ಓಕೆ, W2. ಸಿ W2 ಏನಿದೆ? ಇಟ್ ಈಸ್ ಐಸೋಕೋರಿಕ್. W2 ಈಸ್ ಡೈರೆಕ್ಟ್ಲಿ 0, ಯಾಕಂದರೆ ದಿಸ್ ಈಸ್ ಐಸೋಕೋರಿಕ್. ಐಸೋಕೋರಿಕಲ್ಲಿ ವರ್ಕ್ ಡನ್ ಏನು? 0, ಯಾಕಂದರೆ ದೇರ್ ಇಸ್ ನೋ ಚೇಂಜ್ ಇನ್ ವಾಲ್ಯೂಮ್. ಹಾಗಾದರೆ W1 -800, W2 0.
ಸೊ ನಮಗೆ ಬೇಕಾಗಿರೋದು ಡೆಲ್ಟಾ ಯು 600 ಪ್ಲಸ್ 800 ವಿಚ್ ಇಸ್ 1400 ಜೋಲ್. ಈ ಕ್ವಶನಿಗೆ ಕರೆಕ್ಟ್ ಆನ್ಸರ್ ಇಸ್ 1400 ಜೋಲ್. ಓಕೆನಾ? ಕ್ಲಿಯರ್? ಸಿಂಪಲ್ ಪ್ರಾಬ್ಲಮ್. ಎವ್ರಿ ಡಿಫಿಕಲ್ಟ್ ಪ್ರಾಬ್ಲಮ್ ನಾವೇನು ಮಾಡಬೇಕು? ಬ್ರೇಕ್ ಇಟ್ ಇಂಟು ಸ್ಮಾಲ್ ಥಿಂಗ್ಸ್ ವಿ ನೋ, ದೆನ್ ಕನೆಕ್ಟ್ ಎವ್ರಿಥಿಂಗ್. ಆನ್ಸರ್ ಬರುತ್ತೆ, ಸಿಂಪಲ್ ಅಷ್ಟೇ. ನೆಕ್ಸ್ಟ್ is a monoatomic gas undergoes an adiabatic process. Okay, monoatomic single atom gas undergoes adiabatic process. ಯಾವ ಥರದ ಗ್ಯಾಸು ಅಂತ ಕೊಟ್ಟಿಲ್ಲ ಅಂದರೆ ಏನು ಹೇಳಬೇಕು? ಐಡಿಯಲ್ ಗ್ಯಾಸ್. ಸೊ ಐಡಿಯಲ್ ಮೊನೋಅಟಾಮಿಕ್ ಗ್ಯಾಸ್ ಅಡಿಯಾಬ್ಯಾಟಿಕ್ ಪ್ರೋಸೆಸ್ ಇದೆ. ಸೊ ಅಡಿಯಾಬ್ಯಾಟಿಕ್ ಪ್ರೋಸೆಸ್ಸಲ್ಲಿ ಐಡಿಯಲ್ ಗ್ಯಾಸ್ ಇಕ್ವೇಶನ್ ಏನು? ಪಿ ವಿ ಟು ದ ಪವರ್ ಗಾಮಾ ಈಸ್ ಈಕ್ವಲ್ ಟು ಏನು? ಕಾನ್ಸ್ಟೆಂಟ್, ರೈಟ್? ಫೈಂಡ್ ದ ವರ್ಕ್ ಡನ್ ಡ್ಯೂರಿಂಗ್ ದ ಪ್ರೋಸೆಸ್. ಸೊ ಬೇಸಿಕಲಿ ನಮಗೆ ಇಕ್ವೇಶನ್ ಅದು ಬೇಕಿಲ್ಲ, ವರ್ಕ್ ಡನ್ ಬೇಕು. ವರ್ಕ್ ಡನ್ ಇನ್ ಅಡಿಯಾಬ್ಯಾಟಿಕ್, ರಿಮೆಂಬರ್ ಫಾರ್ಮುಲಾ 1 ಡಿವೈಡೆಡ್ ಬೈ ಸರ್ ಗಾಮಾ ಮೈನಸ್ 1. ಸರ್ ಗಾಮಾ ಫಸ್ಟ್ ಬಂತು ಅಥವಾ 1 ಸೆಕೆಂಡ್ ಬಂತು ಅಂದರೆ ಫಸ್ಟ್ ಟರ್ಮ್ ಫಸ್ಟ್ ಬರುತ್ತೆ, ಫಸ್ಟ್ ಟರ್ಮ್ 1 ಬರುತ್ತೆ, P1 V1. ಸಿ 1 ಇಲ್ಲಿ ಸೆಕೆಂಡ್ ಇದೆ ಅಂದರೆ ಇಲ್ಲಿ 1 ಬರುತ್ತೆ, ಮೈನಸ್ P2 V2. ಯಾಕಂದರೆ ಪಿ ವಿ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಆ್ಯಂಡ್ ಸರ್ ಗಾಮಾ ಫಾರ್ ಮೊನೋಅಟಾಮಿಕ್ ಗ್ಯಾಸ್, ಸರ್ ಗಾಮಾ ಫಾರ್ ಮೊನೋಅಟಾಮಿಕ್ ಗ್ಯಾಸ್. See guys, I already gave you table. Cp, Cv, mono, di and gamma, right? Gamma is equal to, now basically Cp by Cv ಅಂತ ಹೇಳಿ ಹೇಳ್ತೀವಿ. ಮೊನೋಅಟಾಮಿಕ್ ಇತ್ತು ಅಂದರೆ Cp ನ ನಾವು 3/2r ಅಂತ ಹೇಳಿ ಬರಿತೀವಿ. ನೋ, Cp ನ ಫಾರ್ ಮೊನೋಅಟಾಮಿಕ್ 5/2r ಅಂತ ಹೇಳಿ ಬರಿತೀವಿ. 5/2r, but for monoatomic Cv is 3/2r and Cp minus Cv is equal to r ಇರೋದ್ರಿಂದ Cp for diatomic becomes 7/2r, Cv for diatomic becomes 5/2r. This is diatomic and monoatomic. ಹಾಗಾದರೆ ಗಾಮಾ ಏನಾಗುತ್ತೆ? Cp by Cv 5/2 divided by 3/2r which is 5/3, ಇಲ್ಲಿ 7/5. ಸೊ ಕೊಟ್ಟಿರೋದೇನು? ಈ ಕ್ವಶನಲ್ಲಿ ಕೊಟ್ಟಿರೋದು ಬೇಸಿಕಲಿ ಮೊನೋಅಟಾಮಿಕ್ ಗ್ಯಾಸ್. ಸೊ ಗಾಮಾ ಫಾರ್ ಮೋನೋ ಈಸ್ 5/3. ಯಾಕೆ? ಯು ಶುಡ್ ನೋ ದಿಸ್ ಟೇಬಲ್, ಯು ಶುಡ್ ರಿಮೆಂಬರ್ ದಿಸ್. You should remember this table. ಹಾಗಾದರೆ ಗಾಮಾ ಫಾರ್ ಮೊನೋಅಟಾಮಿಕ್ ಇಸ್ 5/3. ಸೊ ಹಾಗಾದರೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 1 ಡಿವೈಡೆಡ್ ಬೈ 5/3 ಮೈನಸ್ 1. P1 ಸರ್ ಗ್ಯಾಸ್ ಹೋಗ್ತಾ ಇರೋದು ಎಲ್ಲಿಂದ ಎಲ್ಲಿಗೆ? ಇಲ್ಲಿಂದ ಇಲ್ಲಿಗೆ. ಸೊ ದಿಸ್ ಇಸ್ P1 V1 P2 V2. ಸರ್ P1 is 4 ಇಂಟು 10^5. ಓಕೆ, 10^5 ಕಾಮನ್ ತೆಗಿತೀನಿ. ಓಕೆನಾ? V1 ಏನಿದೆ? 1 ಮೀಟರ್ ಕ್ಯೂಬ್ ಇದೆ. ಸೊ 4 ಇಂಟು 1, 10^5 ಕಾಮನ್ ತೆಗ್ದಿದ್ದೀನಿ. P2 ಸರ್ 1 ಇಂಟು 10^5. ಸೊ 10^5 ಕಾಮನ್ ಇದೆ. V2 ಸರ್ 2. ಸೊ 1 ಇಂಟು 2 ಇಂಟು 10^5. ಓಕೆನಾ? ಸೊ 4 ಇಂಟು 1 ಮೈನಸ್ 2. ಸೊ ಬೇಸಿಕಲಿ 1 ಡಿವೈಡೆಡ್ ಬೈ 3 LCM, 3 goes up. 5 minus 3 is 2. 5 minus 3 is 2. See, 3. 5 minus 3 is 2. So, into 2 into 10^5. So, 2 cancel. Correct answer is 3 into 10^5 joule is the correct answer. This question again, namage work done 3 into 10^5 joule. Clear? Yes, sir. Now, another question of the same type. If heat absorbed by the working substance from the source is Q1, heat absorbed is 550, heat rejected is
200 joule. Then the work done by the working substance in a cyclic process. Work done ನಾವು ಏನಂತ ಬರಿತೀವಿ? Work done is Q1 minus Q2. Simple. Sir, 550 minus Q2 ಏನು? 200. ಯಾಕೆ? This is Q2, that is Q1. So correct answer 250 joule. Sorry, MCQ. We want MCQ. Okay, MCQ solve ಮಾಡೋಣ. If work done by the heat engine, work done ಏನು ಹೇಳ್ತಾ ಇದ್ದಾರೆ? 600 and the heat absorbed by the working substance. Heat absorbed ಅಂದರೆ Q1. The efficiency of the heat engine. Efficiency ನಾವು ಯಾವ ಥರ ಹೇಳ್ತೀವಿ? Work done by heat absorbed. Work done ಏನಪ್ಪ? 600. Right? Is that correct? Yes sir, correct. 600 divided by Q1 800. Right? So it's basically work done by the heat engine is 600. Right? W is 600 and heat absorbed by the working substance is 800 joule. 600 minus 800, which is 3/4. But percentage ಅಲ್ಲಿ ಹೇಳ್ಬೇಕು ಅಂದರೆ eta percent is equal to 3/4%, which is 75%. So 75% is the correct answer. See guys, every time eta is equal to W by Q1 is less than 1. But ನಾವು ಪರ್ಸೆಂಟೇಜಲ್ಲಿ ಹೇಳಬೇಕು ಅಂದರೆ ಈಟಾ ಪರ್ಸೆಂಟ್ ಬೇಕು ಅಂದರೆ W by Q1 ಇಂಟು 100% ಮಾಡಬೇಕಷ್ಟೆ. ಓಕೆ, ಇಂಟು 100% ಮಾಡಬೇಕು. ಪರ್ಸೆಂಟೇಜ್ಗೂ ನಂಬರ್ಗೂ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಲ್ವಾ? ಪರ್ಸೆಂಟೇಜ್ ಕೇಳಿದರೆ ಇಂಟು 100 ಮಾಡಿ ಅಷ್ಟೇ. ಅದೇ ನಾನು ಮಾಡಿದ್ದು. 3/4 is 0.75 into 100, 75%. ಓಕೆನಾ? An ideal gas acting as a working substance, okay, for a heat engine, the heat interaction involved during the process are Q1 9605 and Q2 minus 8565. The efficiency of the heat engine. Efficiency ನಾವು ಯಾವ ಥರ ಬರ್ತೀವಿ ಸರ್? Efficiency is 1 minus Q2 by Q1. ಓಕೆನಾ ಸರ್? ಬಟ್ Q2 ನಾನು ಮೈನಸ್ ತೊಗೊಂಡ್ರೆ ದಿಸ್ ಇಸ್ 1 ಪ್ಲಸ್ ಸಮಥಿಂಗ್ ಆಗುತ್ತಲ್ಲ. ಸಿ ಮೈನಸ್ ಬೈ ಪ್ಲಸ್ ಇಸ್ ಮೈನಸ್, ಆಲ್ರೆಡಿ ಮೈನಸ್ ಇದೆ, ಟೋಟಲ್ ಮೋರ್ ದ್ಯಾನ್ 1 ಆಗುತ್ತೆ. ರೈಟ್? ಯು ಹ್ಯಾವ್ ಟು ಅಬ್ಸರ್ವ್ Q2 minus 8565 here minus represents heat is ಸಿಂಕಿಗೆ ನಾವು ಹೀಟನ್ನು ಸಪ್ಲೈ ಮಾಡ್ತಾ ಇದ್ದೇವೆ. ಸೊ ಹೀಟ್ ಈಸ್ ಗಿವನ್ ಟು ದ ಸಿಂಕ್. ದಟ್ಸ್ ಹೌ ನಾವು ಸೈನ್ ಕನ್ವೆನ್ಷನ್ ಆಫ್ ಹೀಟಲ್ಲಿ ಸ್ಟಡಿ ಮಾಡಿದ್ದೀವಿ. ರೈಟ್? ಹೀಟ್ ಕಮಿಂಗ್ ಇನ್ ಈಸ್ ಪಾಸಿಟಿವ್, ಹೀಟ್ ಗೋಯಿಂಗ್ ಔಟ್ ಈಸ್ ನೆಗೆಟಿವ್. ಸೊ ಇಲ್ಲಿ ಗೋಯಿಂಗ್ ಔಟ್ ಇರೋದ್ರಿಂದ ನೆಗೆಟಿವ್ ಅಂತ ಹೇಳ್ಕೊಟ್ಟಿದ್ದಾರೆ. ದಟ್ಸ್ ವೈ ಇಲ್ಲಿ ಕೊಟ್ಟಿರೋ ಮೈನಸ್ ಸೈನನ್ನು ನಾನು ಟ್ರೀಟ್ ಮಾಡಲ್ಲ. ಮೈನಸ್ ಸೈನ್ ರೆಪ್ರೆಸೆಂಟ್ಸ್ ಹೀಟ್ ಈಸ್ ಗೋಯಿಂಗ್ ಔಟ್. ಓಕೆ, ಹಾಗಾದರೆ 1 minus 8565 divided by 9605. ಸಿ ಜಸ್ಟ್ ಅಪ್ರಾಕ್ಸಿಮೇಟ್ ಮಾಡಿ. 8565ನ 8565ನ ಜಸ್ಟ್, ಯಾಕಂದರೆ ಆಪ್ಷನ್ಸ್ ತುಂಬ ದೂರ ಇದೆ. 10 ಇದೆ, 79%, 60%, 21%. ಸೊ ಇವಾಗ ಇಂಟು 100% ಮಾಡೋಣ, ಯಾಕಂದರೆ ಪರ್ಸೆಂಟೇಜಲ್ಲಿ ಹೇಳಬೇಕು. ಸೊ 85ನ ನಾನು 90 ಅಂತೇಳಿ ಅನ್ಕೊತಾ ಇದ್ದೀನಿ, 96ನ 1000 ಅಂತೇಳಿ ಅಂತಿದ್ದೀನಿ. ಸೊ ಇಟ್ಸ್ ಬೇಸಿಕಲಿ ಯಾವ ಥರ ಇದೆ? ಅಪ್ರಾಕ್ಸಿಮೇಟ್ಲಿ 1 minus 9/10. ಓಕೆ, 1 minus 9/10%, 100%. 1 minus 9/10 ಏನು? 1 minus 0.9, which is 0.1, nothing but 10%, close to 10%. So correct answer is option A. Right? Yes sir. In a Carnot heat engine, the temperature of the source and sink are 500 and 375. Source temperature ಏನು? T1, sink temperature ಏನು? T2.
ದ ಎಫಿಷಿಯನ್ಸಿ ಆಫ್ ದ ಇಂಜಿನ್ ಈಸ್, ಎಫಿಷಿಯನ್ಸಿ ಯಾವ ಥರ ಬರ್ತೀವಿ ಸರ್, ಪರ್ಸೆಂಟೇಜಲ್ಲಿ ಕೊಟ್ಟಿದ್ದಾರೆ. ಸೊ 1 ಮೈನಸ್ T2 ಬೈ T1 ಪರ್ಸೆಂಟೇಜ್ ಮಾಡಬೇಕು ಅಂದರೆ ಇಂಟು 100%. ಓಕೆ ಎಸ್ ಸರ್. ಹಾಗಾದರೆ 1 ಮೈನಸ್ 375 ಡಿವೈಡೆಡ್ ಬೈ ಸರ್ 500 ಸರ್, 500 ಇಂಟು 100%. ಓಕೆನಾ? ಸೊ ಸಾಲ್ವ್ ಮಾಡೋಣ. ಸಿ ಇಟ್ ಈಸ್ ಲೈಕ್ 25 ಇಂದ ಹೋಗೋ ಥರ ಕಾಣಿಸ್ತಾ ಇದೆ ಅಲ್ವಾ? ಸೊ 25 4s 100. ಓಕೆನಾ? 25 4s 100. ಸೊ 500 ಇರೋದ್ರಿಂದ 4 ಇಂಟು 5. ಓಕೆನಾ? ಸೊ ಹಾಗಾದರೆ 25 20s ಅಂಡ್ 25 8s ಏನು? 25 8s 800. ಸೊ ಇಟ್ಸ್ ಬೇಸಿಕಲಿ 15. ಓಕೆನಾ? 16 ಆದರೆ 400. 16 ಟೈಮ್ಸ್ ಆದರೆ 16 ಟೈಮ್ಸ್ 25 ಈಸ್ 400. ಬಟ್ ಸೊ ಇಟ್ ಈಸ್ 15 ಬೈ 20. ಬೇಸಿಕಲಿ 1 ಮೈನಸ್ 15 ಬೈ 20 100%. 15 ಬೈ 20 ಏನು ಸರ್? 3 ಬೈ 4, ರೈಟ್? 3 ಬೈ 4 ವಿಚ್ ಇಸ್ 0.75. 1 minus 0.75 is 0.25 into 100. So correct answer will be 25%. So ಈ ಕ್ವಶನ್ಗೆ ಕರೆಕ್ಟ್ ಆನ್ಸರ್ 25%. ಓಕೆನಾ? ಎಸ್ ಸರ್. In a Carnot heat engine, if the temperature of the source and sink are again same question, T1 T2. So this is T1 and idu T2. If the engine consumes andre work done, right? If the engine consumes 25 into 10 power 5 joules per cycle, then the work done by the engine per cycle is. So basically eta na ನಾವು ಯಾವ ಥರ ಬರ್ತೀವಿ? eta is equal to work done by Q1, right? Work done by Q1 is equal to 1 minus T2 by T1. Engine consumes ಅಂದ್ರೇನು? Q1. ಸೊ Q1 ಕೊಟ್ಟಿದ್ದಾರೆ, ವರ್ಕ್ ಡನ್ ಬೇಕು, ರೈಟ್? ಸೊ ಹಾಗಾದರೆ ವರ್ಕ್ ಡನ್ನ ಯಾವ ಥರ ಬರ್ತೀವಿ ಇಲ್ಲಿಂದ? ವರ್ಕ್ ಡನ್ ಫ್ರಮ್ ಯರ್ ಸಿಂಪ್ಲಿ ವರ್ಕ್ ಡನ್ ಈಸ್ Q1 ಟೈಮ್ಸ್ 1 ಮೈನಸ್ T2 ಬೈ T1. ಓಕೆ, 1 ಮೈನಸ್ T2 ಬೈ T1 ಏನು ಬಂತು ಆವಾಗಲೇ? 0.25 ಬಂತು. ಸೊ Q1 ಈಸ್ 25 ಇಂಟು 10 power 4 ಇಂಟು 0.25. ಸೊ ಹಾಗಾದರೆ 0.25 10 power ಇಲ್ಲಿಂದ 100 ತೆಗಿತೀನಿ. 25 ಇಂಟು 25, ಸೊ 625 ಇಂಟು 10 power 3 ಜೋಲ್ ಆರ್ 625 ಕಿಲೋ ಜೋಲ್. ಸೊ ಅಥವಾ 6.25 ಇಂಟು 10 power 5 ಜೋಲ್. ವರ್ಕ್ ಡನ್ ಏನಿದೆ 6.25 ಇಂಟು 10 power 5 ಜೋಲ್ ಅಂತೇಳಿ ಬರಿಬೋದು. ಓಕೆ, ಸಿಂಪಲ್ ಮ್ಯಾಥ್. 625 0.25 ನಾನು ಫ್ರ್ಯಾಕ್ಷನ್ನ ಅಥವಾ ಡೆಸಿಮಲ್ ಪಾಯಿಂಟನ್ನು ಮಲ್ಟಿಪ್ಲೈ ಮಾಡಲ್ಲ, ಎಕ್ಸ್ ಅಂದರೆ ಕಾಂಪ್ಲೆಕ್ಸಿಟಿ. 25ನ 100 ಮಾಡಬೇಕಂದ್ರೆ 25ನ 0.25ನ 25 ಮಾಡಬೇಕಂದ್ರೆ 100 ಮಲ್ಟಿಪ್ಲೈ ಮಾಡು. ಯಾರು ಕೊಡ್ತಾರೆ? 10 power 5 ಕೊಡುತ್ತೆ. ಉಳಿದಿದ್ದೇನು? 10 power 3, ರೈಟ್? ಹಾಗಾದರೆ 25 ಇಂಟು 25 625. ಆಪ್ಷನಲ್ಲಿ 6.25 ಇಂಟು 10 power 5 ಕೊಟ್ಟಿದ್ದಾರೆ. ವೆಲ್ ಆ್ಯಂಡ್ ಗುಡ್. The efficiency of a Carnot heat engine is 1/3. Okay. Find the coefficient of performance. Eta ಕೊಟ್ಟಿದ್ದಾರೆ 1/3. ಸೊ ಗೈಸ್, ಈ ಥರದ ಕೇಸಲ್ಲಿ ನಾನು ಆಲ್ರೆಡಿ ಹೇಳಿದೆ, ರಿಲೇಷನ್ಶಿಪ್ ಬಿಟ್ವೀನ್ ಬೀಟಾ ಆ್ಯಂಡ್ ಈಟಾ ಇಸ್ ದಿಸ್. ಬೀಟಾ ಇಸ್ ಈಕ್ವಲ್ ಟು n ಈಟಾ ಡಿವೈಡೆಡ್ ಬೈ 1 ಮೈನಸ್ ಈಟಾ. ಫೈಂಡ್ ದ ಕೋಎಫಿಷಿಯಂಟ್ ಆಫ್ ಪರ್ಫಾರ್ಮೆನ್ಸ್. ಏನು ಕಂಡುಹಿಡಬೇಕು? ಬೀಟಾ ಕಂಡುಹಿಡಬೇಕು. ಇಲ್ಲಿ ಈಟಾ ಕೊಟ್ಟಿದ್ದಾರೆ. ಓಕೆ, ದಿಸ್ ಇಸ್ ಈಟಾ. ಓಕೆ, ಹಾಗಾದರೆ ಈ ಎರಡು ಹೀಟ್ ಇಂಜಿನ್ ಮತ್ತು ರೆಫ್ರಿಜರೇಟರ್ ಎರಡು ಸೇಮ್ ಸೋರ್ಸ್ ಆ್ಯಂಡ್ ಸಿಂಕಲ್ಲಿದ್ದಾಗ ಮಾತ್ರ ದಿಸ್ ಈಸ್ ಅಪ್ಲಿಕೇಬಲ್. ಹಾಗಾದರೆ ಬೀಟಾ ಇಸ್ ಈಕ್ವಲ್ ಟು ಈಟಾ ಡಿವೈಡೆಡ್ ಬೈ 1 ಮೈನಸ್ ಈಟಾ. ಬೀಟಾ ಬೇಕು, ಈಟಾ ಇಸ್ 1/3 ಡಿವೈಡೆಡ್ ಬೈ 1 ಮೈನಸ್ 1/3 ವಿಚ್ ಇಸ್ ಈಕ್ವಲ್ ಟು 1/3 ಡಿವೈಡೆಡ್ ಬೈ 1 ಮೈನಸ್ 1/3 is 2/3. ಸೊ 3 ಕ್ಯಾನ್ಸಲ್, 2 goes up. ಬೀಟಾ is going to be
2. ಸೊ ಆಪ್ಷನ್ ಎ ಇಲ್ಲಿ ಕರೆಕ್ಟ್. ಕ್ಲಿಯರ್ ಗೈಸ್? ದಟ್ಸ್ ಇಟ್. ಇಷ್ಟೇ ನಿಮ್ಮ ಥರ್ಮೋಡೈನಮಿಕ್ಸಿನ ಇನ್ ಜಸ್ಟ್ 2 ಕ್ಲಾಸಸ್ ನಾನು ನಿಮಗೆ ಸಮ್ ಅಪ್ ಮಾಡಿಕೊಂಡು ಪ್ರಾಬ್ಲಮ್ಸು ಕೂಡ ಸಾಲ್ವ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಫಾಲೋ ಮಾಡೋಕ್ಕಾಯಿತು. ಪಿ ವಿ ಡಯಾಗ್ರಾಮ್ಸ್ ಇಂಪಾರ್ಟೆಂಟ್, ವರ್ಕ್ ಡನ್ ಈಸ್ ಇಂಪಾರ್ಟೆಂಟ್, ಐಡಿಯಲ್ ಗ್ಯಾಸ್ ಈಕ್ವೇಷನ್ ಇಂಪಾರ್ಟೆಂಟ್, ರೈಟ್? ಐಡಿಯಲ್ ಗ್ಯಾಸ್ ಈಕ್ವೇಷನ್, ಪಿ ವಿ ಡಯಾಗ್ರಾಮ್, ವರ್ಕ್ ಡನ್, ರೈಟ್? ಇದಷ್ಟು ಆದಮೇಲೆ ಕಾರ್ನಾಟ್ ಸೈಕಲ್, 4 ಥಿಂಗ್ಸ್. ಯು ಲರ್ನ್ 4 ಥಿಂಗ್ಸ್ ವೆಲ್, thermodynamics is very easy. That's it guys, that's it for today. So next class ಅಲ್ಲಿ ಮುಂದಿನ ಚಾಪ್ಟರ್ನ ಪಿಕ್ ಮಾಡೋಣ. ಸೊ ಥ್ಯಾಂಕ್ ಯು ಸೊ ಮಚ್ ಎವ್ರಿ ಒನ್. ಟಾಟಾ ಬಾಯ್.